19ನೇ ದಿನದ ರಾಜಶ್ರೀಯ ಸೋಮ್ಯಾಗದ ಕೃಷ್ಣೋತ್ತರ ಸಮಾರಂಭಕ್ಕೆ ನಿಮ್ಮ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸೊ ನೇರವಾಗಿ ಪ್ರಶ್ನೋತ್ತರಕ್ಕೆ ಹೋಗೋಣ. ದೇವಸ್ಥಾನಗಳ ನಿರ್ಮಾಣದ ವಿಷಯದ ಕುರಿತಂತೆ ಅನೇಕ ಅಭಿಪ್ರಾಯಗಳಿವೆ. ಒಂದು ಮೊನ್ನೆ ನಾವು ಚರ್ಚೆ ಮಾಡಿದಾಗೆ ಕೆಲವು ರಾಜರು ವಿಶಿಷ್ಟವಾದ ಕಾರಣಗಳಿಗೆ ಅದನ್ನು ಮಾಡ್ತಾ ಇದ್ರು ಅಂತ ಬಂದ ಹಾಗೆ, ಕೆಲವು ದೇವಸ್ಥಾನಗಳು ಜ್ಯೋತಿಷ್ಶಾಸ್ತ್ರದ ಆಧಾರದಲ್ಲಿ, ತಂತ್ರಶಾಸ್ತ್ರದ ಆಧಾರದಲ್ಲಿ ಕೆಲವು ವಿಶೇಷ ಕಾರಣಗೋಸ್ಕರ ಮಾಡಿರೋದು ಅಂತ ನಾವು ಕೇಳಿದ್ದೀವಿ. ಆದರೆ ಇವತ್ತು ನಾವು ಹೋಗಿ ನೋಡಿದಾಗ ಅಲ್ಲಿ ಯಾರಿಗೂ ಬೇಸಿಕ್ ಆಗಿ ಅದರ ಅರಿವಿಲ್ಲ. ಸಾಮಾನ್ಯ ಜನಗಳಿಗಂತೂ ಅಲ್ಲಿ ಹೋಗಿ ಕೆನ್ನೆ ಮಾಡ್ಕೊಳ್ಳೋದು, ಮುಂದೆ ಬೈಟಕ್ ಮಾಡೋದು, ನಾನು ಅಪರಾಧ ಮಾಡಿದ್ದೀನಿ ಕ್ಷಮಿಸು ನಮಗೆ ಕೊಡೋ ಒಂದು ಭಾವ ಬಿಟ್ಟರೆ ಬೇರೆ ಏನೂ ನಮಗೆ ಕಾಣಿಸಲ್ಲ. ಅಂಡ್ ಬಹಳ ಜನ ನಮ್ಮಲ್ಲಿ ಮಧ್ಯಮ ವರ್ಗದವರು ತಿಳ್ಕೊಂಡಿರೋದು ದೇವಸ್ಥಾನಕ್ಕೆ ಹೋಗೋದು ಭಕ್ತಿ ಪ್ರಧಾನವಾಗಿ, ನಮಗೆ ದೇವರ ಮೇಲೆ ಭಕ್ತಿ, ನಾವು ಹೋಗಿ ನಾವು ಬೇಡ್ಕೊಂಡು ನಮಗೆ ಕೇಳಿಸ್ಕೊಡ್ತಾನೆ, ಈ ರೀತಿಯ ಅಭಿಪ್ರಾಯಗಳೆಲ್ಲವೂ ಇರೋದ್ರಿಂದ ಇವತ್ತು ಬೆಳಿಗ್ಗೆ ಕೂಡ ನನ್ನ ಶ್ರೀಮತಿಯವರ ವಿಚಾರದಾಗ ಒಂದು ಪ್ರಶ್ನೆ ಕೇಳಿದ್ರು. ಈ ದೇವಸ್ಥಾನದ ಮೂರ್ತಿಯನ್ನು ಯಾರೋ ಒಬ್ಬ ಮೂರ್ತಿ ನಿರ್ಮಾಣ ಮಾಡ್ತಾನೆ, ಒಬ್ಬ ಶಿಲ್ಪಿ ನಿರ್ಮಾಣ ಮಾಡ್ತಾನೆ, ಅಲ್ಲಿ ದೇವಸ್ಥಾನದಲ್ಲಿ ಅದನ್ನು ಪ್ರತಿಷ್ಠಾಪನೆ ಅಂತ ಮಾಡಿರ್ತಾರೆ. ನಾವು ಯಾಕೆ ಇಷ್ಟೊಂದು ದೇವಸ್ಥಾನಗಳು ನಮ್ಮ ದೇಶದಲ್ಲಿ ಯಾಕೆ ಇಷ್ಟಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಏನಾಗುತ್ತೆ ನಮ್ಮದರಿಂದ ಪ್ರಯೋಜನ, ನಮಗೇನು ಪ್ರಯೋಜನ ತಕ್ಷಣ ಗೊತ್ತಾಗೋದಿಲ್ಲ. ಈ ರೀತಿ ಅನೇಕ ಥರ ಪ್ರಶ್ನೆ ಮೌಢ್ಯತೆಗಳು ಉಳ್ಕೊಂಡಿದೆ. ಇದೆಲ್ಲ ಆಧಾರದಲ್ಲಿ ಸ್ವಾಮಿಗೆ ನಾವು ಇದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋಣ ಅನ್ನೋದು ಮೊದಲನೇ ಪ್ರಶ್ನೆ, ಒಂದು ಪ್ರಾಸ್ತಾವಿಕವಾಗಿ.
ಅಲ್ಲ, ಬೆಳಗ್ತಿಲ್ಲ ಅಂದರೆ ಟಾರ್ಚ್ ಹಾಕೋದಾ, ಮೊಬೈಲ್ ಲೈಟ್ ಬಿಡೋದಾ, ಅಥವಾ ಮಡಿಕೇರಿ ಲೈಟ್ ಬಿಡೋದಾ, ಯಾವುದಂತ? ನಮ್ಮ ಇಡೀ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಪರಿಕಲ್ಪನೆ ಹಿನ್ನೆಲೆ, ಅದರ ವಾಸ್ತವಿಕತೆಯ ಬಗ್ಗೆ ಅರ್ಥ ಮಾಡ್ತೀನಿ. ಅಂದರೆ ಈಗ ಅದರ ಉದ್ದೇಶ ಹಿನ್ನೆಲೆಯನ್ನು, ಮೂಲ ಕಟ್ಟುವಾಗಿದ್ದ ಉದ್ದೇಶ ಹಿನ್ನೆಲೆ ಹೇಳಿದರೆ ಈಗಿನವರಿಗೆ ಯಾವ ಕಾರಣಕ್ಕೂ ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಟ್ಟಿಗೆ ಅದು ಬದಲಾಗಿ ಹೋಗ್ಬಿಟ್ಟಿದೆ. ಈಗ ಮಧುರೆ ಮೀನಾಕ್ಷಿ ದೇವಸ್ಥಾನ ನೀವು ಹಲವು ಸಾರಿ ನೋಡಿರ್ಬೋದು. ಒಂದು ಹೆಚ್ಚು ಕಡಿಮೆ ಒಂದು 18 ಎಕರೆ ಜಾಗದಲ್ಲಿ ಆ ದೇವಸ್ಥಾನ ಇತ್ತು. ಹಾಂ, 18 ಎಕರೆ ಸ್ಥಳದಲ್ಲಿ ಆ ದೇವಸ್ಥಾನ 7 ಪ್ರಾಕಾರಗಳಿತ್ತು. ಈಗ ಒಂದು 2 ಪ್ರಾಕಾರಗಳು ಉಳಿದೆ. ಮತ್ತೆಲ್ಲ ಅಲ್ಲೆಲ್ಲ ಕೆಡೆದು ಆಕರಣ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಏನೇನೇನು ಆಗೋಗಿದೆ, ಎಲ್ಲ ಅಂಗಡಿಯೆಲ್ಲ ಮಾಡ್ಕೊಂಡು ಆಗಿದೆ. 7 ಪ್ರಾಕಾರದಿಂದ ಕೂಡಿದ ಒಂದು ಈಗಿನ ಇಂಜಿನಿಯರಿಂಗ್ ಕಾಲೇಜ್ ಇತ್ತಲ್ಲ ಹಾಗೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೀವು ಏನೇನು ಸಿಲೆಬಸ್ ಈಗ ಇದು ಮಾಡ್ಕೊಂಡು ಕಲಿಸ್ತೀರಿ ಅದಕ್ಕಿಂತ ಹೆಚ್ಚು ಸಾಮಾನ್ಯ ಅಲ್ಲಿ ಒಂದೊಂದು ಪ್ರಾಕಾರಕ್ಕೆ ಒಂದೊಂದು ಕಡೆಗೆ ಒಂದೊಂದು ಗೋಪುರ. ಒಟ್ಟು 7-4 28 ಗೋಪುರ ಇದೆ. ಈಗ 28 ಇಲ್ಲ, ಈಗ ಒಂದು 7-8 ಗೋಪುರ ಉಳಿದಷ್ಟು, ಮತ್ತೆಲ್ಲ ಹೋಗಿದೆ. ಹಾಗೆ 28 ಗೋಪುರ ಇದೆ. ಆ 28 ಗೋಪುರ 28 ತಂತ್ರಶಾಸ್ತ್ರದ ಭಾಗವನ್ನು ಹೇಳುವಂಥದ್ದು, ಅಂದರೆ ಇಂಜಿನಿಯರಿಂಗನ್ನು ಹೇಳುವಂಥದ್ದು. 28 ಬೇರೆ ಬೇರೆ ವಿಭಾಗದ ಇಂಜಿನಿಯರಿಂಗ್ ಹೇಳುವಂಥ ಭಾಗ. ಮತ್ತು ಒಳಗೆ 12 ಮಂಟಪಗಳಿದೆ. ಆ 12 ಮಂಟಪಗಳು ಆ ಇಂಜಿನಿಯರಿಂಗ್ ಕಲಿಗೆ ಬೇಕಾದಂಥ ಗಣಿತಶಾಸ್ತ್ರ. ಇಂಜಿನಿಯರಿಂಗ್ ಗಣಿತ ಬಹಳ ಅಗತ್ಯ, ಲೆಕ್ಕಾಚಾರ. ಹಾಗೆ ಸ್ವಲ್ಪ ಜ್ಯೋತಿಷ ಭಾಗ. ಜ್ಯೋತಿಷಕ್ಕೆ ಪ್ರಧಾನತೆ ಕೊಟ್ಟದ್ದಲ್ಲ, ಗಣಿತಕ್ಕೆ ಪ್ರಧಾನ ಕೊಟ್ಟದ್ದು. ಆ ದೃಷ್ಟಿಯಿಂದ ಹೋಗಿ ನೀವು ಅವನ್ನೆಲ್ಲ ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗುತ್ತೆ ಅದು ಗಣಿತಶಾಸ್ತ್ರ ಬೋಧಿಸೋಕ್ಕೆ ಈ ಮಂಟಪ ಕಟ್ಟಿದ್ದು ಅಂತ. ದೇವರಿದ್ರೆ ಮೊಗ್ಗ ಮಂಟಪ ಇದ್ದಾಗಿದೆ ಅಲ್ಲ. ಅದು ಯಾರೂ ಆ ದೃಷ್ಟಿಯಿಂದ ನೋಡೋದಿಲ್ಲ. ನೀವು ಹೇಳಿದಾಗ ಎಲ್ಲರೂ ಹೋಗಿ ಭಕ್ತಿಯಿಂದ ಹೋಗಿ ದೇವರನ್ನು ಬೇಡ್ತಾರೆ ಅನ್ನೋದು ಅದು ಸುಳ್ಳೆ. 90% ಭಯದಿಂದ ಹೋಗಿ ದೇವರನ್ನು ಬೇಡ್ತಾರೆ. ಭಕ್ತಿ ಇಲ್ಲ, ಭಯ. ನಮಗೇನೋ ಆಪತ್ತಾಗ್ತಿದೆ, ಏನೋ ರಕ್ಷಣೆ ಕೊಡುವಂತ ಕೇಳೋಕೆ ಹೋಗ್ತಾರೆ. ಆಪತ್ತು ಆಗ ಪೂರ್ವದಲ್ಲಿ ಅಪರಾಧ ಇದ್ದೇ ಇದೆ, ಹಾಗಾಗಿ ಆಪತ್ತು ಘಟಿಸಲ್ಪಡ್ತದೆ. ಅಪರಾಧವೇ ಇಲ್ಲದ ಜೀವನ ಆದರೆ ಆಪತ್ತಿನ ಭಯ ಇಲ್ಲ. ಯಾವಾಗಲೂ ಆಪತ್ತಿನ ಭಯ ಇರೋದು ಅಪರಾಧ ಇದ್ದಾಗ ಮಾತ್ರ. ಹೋಗ್ತಾನೆ ಅದನ್ನು ಆ ದೇವಸ್ಥಾನ ಸಾರಿ ಹೇಳ್ತೇವೆ. ದೇವಸ್ಥಾನ ನಿರ್ಮಾಣದಲ್ಲಿ ಅವನ್ನೆಲ್ಲ ಭಾಳ ಸ್ಪಷ್ಟಪಡಿಸಿದೆ. ತುಂಬ ಅದ್ಭುತವಾದ ಬೋಧನೀಯ ವಿಚಾರವೂ ಅದರಲ್ಲಿದೆ. ಆದರೂ ಅದನ್ನು ಯಾರೂ ಗಮನಿಸೋದೇ ಇಲ್ಲ. ಹೋಗಿ ಬೇಡ್ಕೊಳ್ತಾರೆ, ಅವರದ್ದು ಸಮಸ್ಯೆ ಪರಿಹಾರ ಆದರೆ ದೇವರು ಪ್ರಚಾರ ಬರುತ್ತೆ. ಪರಿಹಾರ ಆಗಿದ್ರೆ ಮತ್ತೇನು ಅಪಪ್ರಚಾರ ಬರೋದಿಲ್ಲ, ಅದೆಲ್ಲ ಇದು ಹೋಗುತ್ತಷ್ಟೆ. ಉದ್ದೇಶ ಮಾತ್ರ ಜನರನ್ನು ಬುದ್ಧಿವಂತರನ್ನಾಗಿ ಮಾಡೋ ಗುರಿಯಿಂದಾಗಿ ದೇವಾಲಯ ನಿರ್ಮಾಣ ಆಯಿತು. ಅಂಥ ದೇವಸ್ಥಾನಗಳೇ ಸಾಮಾನ್ಯ ಹೆಚ್ಚು ಕಡಿಮೆ ನಮ್ಮ ದಕ್ಷಿಣ ಭಾರತದಲ್ಲೇ ಒಂದು 300-350 ದೇವಸ್ಥಾನ ಅಂತ ಬೋಧನೆಗಾಗಿಯೇ ಮಾಡಿದಂಥ ದೇವಸ್ಥಾನಗಳು 300-350 ದೇವಸ್ಥಾನ ಇದೆ. ನೀವು ಹೇಳಿದ ಸ್ವಾಮೀಜಿ 1000 ಕಾಲ ಮಂಟಪ ಇದೆ ಅದರೊಳಗಡೆ. 1000 ಕಂಬ ಒಂದೇ ಮಂಟಪದಲ್ಲಿ, ಅದು ಒಂದು ಕಾರ್ನರ್ಗಿದೆ ಅಷ್ಟೇ. ನೀವು ಅದನ್ನು 1000 ಕಾಲದ ಮಂಟಪ ಅಂದರೆ ಇಲ್ಲಿ ದಕ್ಷಿಣ ಕಾಲದಲ್ಲಿ 1000 ಕಂಬದ ಬಸದಿ. ಅದು ಯಾಕೆ 1000 ಅಂತ ಮಾತ್ರ ಯಾರು ಈಗ ಅದನ್ನು ಮ್ಯೂಸಿಯಂ ಮಾಡಿದೆ. 1000 ಸುಮಾರಿದೆ. ಅದು ಒಂದೆರಡಲ್ಲ, ತುಂಬ ರೀತಿಯ 1000 ಸಂಖ್ಯೆಯನ್ನು ಜೋಡಿಸಿ ಅದನ್ನು ಇದು ಮಾಡಿದ್ದಾರೆ. ಗೊತ್ತಾಗ್ತದೆ. ಅದರ ಹಿಂದೆ ಇರುವ ಸತ್ಯ ಮಾತ್ರ ಬೇರೆ. ಎಲ್ಲರೂ ಆ ಸಂಖ್ಯೆ ಹೇಳ್ತಾ ಬಿಟ್ಟರೆ ಅದು ಏನು ಅಂತ ಹೇಳಿಲ್ಲ. ಕನ್ನಡದಲ್ಲಿ ಆ ಸಂಖ್ಯೆ ಹೇಳಿ ಕ್ಷೀಣತೆ ಇಲ್ಲದ್ದು ಅನ್ನೋ ಅರ್ಥದಲ್ಲಿ 1000 ಅನ್ನೋ ಶಬ್ದ. ಸಾವು ಇಲ್ಲದ ಮಂಟಪ, ಕ್ಷೀಣತೆ ಇಲ್ಲ, ಕ್ಷಯ ಇಲ್ಲ. ಆ ಮಂಟಪದಲ್ಲಿ ನಾವು ಅಧ್ಯಯನ ಮಾಡಿದರೆ ವಿದ್ಯೆ ಅಭಿವೃದ್ಧಿ ಆಗುತ್ತಿಲ್ಲ, ಕ್ಷೀಣ ಆಗುವುದಿಲ್ಲ ಅನ್ನೋ ಅರ್ಥ. ಅದೇ ತಮಿಳುನಾಡು ಇವುಗಳಲ್ಲಿ 1000 ಅಂದರೆ 1000 ಅಂದರೆ 1000. ಅದೇ 1000 ಮಂಟಪ ಅಂದರೆ ಮತ್ತೊಂದು ಹೇಳಿಲ್ಲ. ಅದೇ ಇದು 1000 ಮಂಟಪ
ಬಂದ ಯಾಕೆ ಅಂತ ಗಮನಿಸಿ ಹೋಗಲ್ಲ ಯಾರು. ಹಾಗೆ ವ್ಯತ್ಯಾಸ ಅಷ್ಟೇ. ಆ ಸಂಖ್ಯಾವಾಚಕವಾಗಿ ಅದು ಬಂದಾಗ ಆ ಸಂಖ್ಯೆ ಹಿನ್ನೆಲೆಯಲ್ಲಿ ಏನಿದೆ ಅನ್ನೋದನ್ನು ಗಮನಿಸಿದಷ್ಟು ಮೂರ್ಖರಾಗಿ ನಾವು ದೇವರ ಹತ್ರ ಹೋಗ್ತಾ ಇದ್ದೇವೆ. ದೇವರ ಬಡತನ ಅಂದರೆ ಎಲ್ಲ ಮೂರ್ಖ ಬರ್ತಾರೆ. ಆದರೆ ದೇವರಿಗೆ ಏನು ಸ್ಥಾನ ಸಿಗ್ಬೋದು? ಏನು ಸಿಗುತ್ತೆ ಅಷ್ಟೇ. 10 ಜನ ಇರಲಿ, ಬಹಳ ಬುದ್ಧಿವಂತ ಮಕ್ಕಳಿಗೆ ವಿದ್ಯೆ ಹೇಳಬೇಕು ನಿಮಗೆ ಒಂಥರ ಇವ್ರ ಮುಂದೇನೋ ಪ್ರಸಿದ್ಧಿ ಬರ್ತಾರೆ, ನನಗೊಂದು ಗೌರವ ಅನಿಸುತ್ತೆ. ಯಾವುದಕ್ಕೂ ಬೇಡದೆ ಮಕ್ಕಳಿಗೆ ವಿದ್ಯೆ ಹೇಳ್ಕೊಟ್ಟು ನಿಮಗೇನು ಸಿಗುತ್ತೆ? ಏನೂ ಸಿಕ್ಕೋದಿಲ್ಲ. ಹೊರತಾನೆ ಅಷ್ಟು ಅವ್ಯವಸ್ಥೆ ನಮ್ಮ ದೇಶದಲ್ಲಿ ಈಗ ದೇವಾಲಯಗಳ ಕಲ್ಪನೆಯಲ್ಲಿ ಹಾಳಾಗಿ ಹೋಗಿದೆ. ಆದರೆ ದೇವಾಲಯಗಳ ಕಲ್ಪನೆ ಮಾತ್ರ ಅದ್ಭುತವಾದಂಥ ಬುದ್ಧಿವಂತನ ತಯಾರಿಸುವ ಒಂದು ದೊಡ್ಡ ದೊಡ್ಡ ವರ್ಕ್ಶಾಪ್ ಆಗುತ್ತೆ, ಶಿಕ್ಷಣ ಕೇಂದ್ರಗಳಾಗಿತ್ತು. ಈಗ ಶೃಂಗೇರಿಯಲ್ಲೂ ಇದು ವಿದ್ಯಾಶಂಕರ ದೇವಸ್ಥಾನದಲ್ಲಿ ಶಿಕ್ಷಣ ಕೇಂದ್ರ, ಜ್ಯೋತಿಷ್ಯ ಮತ್ತು ಗಣಿತಶಾಸ್ತ್ರದ ಶಿಕ್ಷಣ ಕೇಂದ್ರವಾಗಿ ಇತ್ತು. ತುಂಬ ಕಡೆ ಇದೆ, ಒಂದೆರಡಲ್ಲ, ತುಂಬ ಕಡೆ ಆರ್ತಿ ಶಿಕ್ಷಣ ಕೇಂದ್ರವಾಗಿ ಜ್ಯೋತಿಷ್ಯ ಕೇಂದ್ರವಾಗಿದ್ದಂಥ ದೇವಾಲಯಗಳು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲೂ ತುಂಬ ಇದೆ. ನೀವೀಗ ಜಂತರ್ ಮಂತರ್ ಅಂತೀರಿ, ಯಂತ್ರ ಮಂತ್ರ ಅಂತ ಹೇಳಿದ್ರೆ ಅದೇ ಜಂತರ್ ಮಂತರ್, ಯಂತ್ರ ಮಂತ್ರ ಅಂತ ಹೇಳಿದ್ರೆ ಜಂತರ್ ಮಂತರ್, ಮತ್ತೆಂತ ಇಲ್ಲ. ಅದರ ಪೂರ್ಣ ಪರಿಚಯ ಕೊಡತಕ್ಕಂಥ ಎಲ್ಲ ವ್ಯವಸ್ಥೆಗಳು ಅಲ್ಲಿತ್ತು. ಅದನ್ನು ಬಿಟ್ಟುಬಿಟ್ಟು ಅದಕ್ಕೆ ಏನೇನೋ ವ್ಯಾಖ್ಯಾನ ಮಾಡಿ ಏನೇನೇನೇನು ಮಾಡಿ ಹಾಕಿದ್ರು. ಕೋನಾರ್ಕಕ್ಕೆ ಹೋಗಿ ಸೂರ್ಯ ದೇವಾಲಯ ಅದ್ಭುತವಾದಂಥ ಒಂದು ಖಗೋಳ ಗಣಿತ ಖಗೋಳಶಾಸ್ತ್ರ ಸಂಬಂಧಪಟ್ಟಂಥ ಅದ್ಭುತವಾದ ಒಂದು ಸಂಯೋಜನೆ. ಅದನ್ನು ಯಾರೂ ಗಮನಿಸೋದಿಲ್ಲ, ಅದನ್ನು ಹುಡುಕಕ್ಕೆ ಹೋಗೋದಿಲ್ಲ. ಯಾಕಂದರೆ ಖಗೋಳಶಾಸ್ತ್ರ ಅಂತ ಏನಂಗೆ ಗೊತ್ತಿಲ್ಲ ಆ ಮಟ್ಟಕ್ಕೆ ದೇಶದಲ್ಲಿ. ನಮಗೆ ನಾಸಾದವ್ರು ಹೇಳಿದರೆ ಮಾತ್ರ ಚಂದ್ರಗ್ರಹಣ ಆಗೋದು, ಸೂರ್ಯಗ್ರಹಣ ಆಗೋದು. ಇಲ್ಲಿನ ಪಂಚಾಯತ್ ಮಾಡೋರು ಹೇಳಿದ್ದು ಗ್ರಹಣ ಸೂರ್ಯ ನಂಬಿಕೆ ಇಲ್ಲ, ರೀ ಗ್ರಹಣ ನಂಬಿಕೆ ಇಲ್ಲ, ಆ ಮಟ್ಟಕ್ಕೆ ಇದೆ ಪರಿಸ್ಥಿತಿ. ಲಕ್ಷ ವರ್ಷದಿಂದಲೂ ಯಾವುದೇ ಪರಿಕರಗಳ ಇದರದೇನೋ ಕೇವಲ ಗಣಿತದ ಆಧಾರದಲ್ಲೇ ಇಂಥ ದಿವಸ ಇಷ್ಟೊತ್ತಿಗೆ ಗ್ರಹಣ ಆಗುತ್ತೆ ಅಂತ ಹೇಳ್ತಿತ್ತು. ಗ್ರಹಣದ ಪರಿಚಯ ಇದ್ದದಿದ್ದರೆ ಭಾರತೀಯರಿಗೆ ಮಾತ್ರ ಮುಂಚೆ ಆ ಗ್ರಹಣ ಆಗುವುದು, ಅದರ ಪರಿಣಾಮ ಏನು ಇದನ್ನು ಹೇಳ್ತಾಯಿದ್ರು. ಆ ಗ್ರಹಣದ ಪರಿಣಾಮ ಹೇಳುವುದರಲ್ಲಿ ಸ್ವಲ್ಪ ಈ ಟಿ ವಿಯವರಾಗೆ ಇರುವೆ ಹೋದರೆ ಆನೆ ಹೋಯಿತು ಅಂತ ಹೇಳೋದು ಹೇಳ್ತಾರಲ್ಲ ಟಿ ವಿಯವರಿಗೆ, ಹಾಗೆ ಸ್ವಲ್ಪ ಅದನ್ನು ಹೆಚ್ಚು ಮಾಡಿ ಹೇಳಿ ಗ್ರಹಣ ಅಂತ ಹೇಳುವ ಪರಿಣಾಮ ಹೇಳುವ ಇದೇ ಉಪಯೋಗ ಇದ್ದಾಗ ಆಯ್ತು. ಅಷ್ಟು ಬಿಟ್ಟರೆ ಗ್ರಹಣದ ನಿಖರ ಮಾಹಿತಿಯನ್ನು ಕೊಡುವ ವ್ಯವಸ್ಥೆ ನಮ್ಮ ಗಣಿತಶಾಸ್ತ್ರದಲ್ಲಿ, ಭಾರತೀಯ ಪಂಚಾಂಗದ ಶಾಸ್ತ್ರದಲ್ಲಿ ಇತ್ತು. ನಿಖರ ಮಾಹಿತಿ ಏನಾಗ್ತದೆ, ಏನು ಈ ಗ್ರಹಣ ಹೇಗೆ ಆಚರಿಸಬೇಕು ಅಂತೆಲ್ಲ. ಈಗೆಲ್ಲ ಸಾರ್ವತ್ರಿಕ ಆಚರಣೆ. ಈಗ ಒಂದು ಗ್ರಹಣ ಬಂದರೆ ಮತ್ತೇನಿಲ್ಲ, 3 ಗಂಟೆ ಮುಂಚೆ ಊಟ ಮಾಡಬೇಡಿ, ಬಿಟ್ಬಿಡಿ. ಗ್ರಹಣ ಮುಗಿದ ಮೇಲೆ ಅಡುಗೆ ಮಾಡಿ ಊಟ ಮಾಡಿ, ಹೀಗಿದ್ದೆಲ್ಲ ಹೇಳೋದು ಮಾತ್ರ ಗ್ರಹಣ ಪರಿಣಾಮ ಅಂತ ಹೇಳಿಬಿಟ್ರೆ ಮತ್ತೆಂಥದ್ದು ಗೊತ್ತಿಲ್ಲ. ಗ್ರಹಣದಿಂದ ಏನಾಗುತ್ತೆ ಅಂತ ಹೇಳುವ ಅಥವಾ ಏನು ಪರಿಣಾಮ ಸಾಮಾಜಿಕವಾಗಿ ಆಗ್ಬೋದು ಅಂತ ಹೇಳೋ ಅಭ್ಯಾಸ ಈಗ ಪಂಚಾಂಗಕರ್ತರಿಗೂ ಇಲ್ಲ, ಅಷ್ಟು ಅವ್ರು ಕಳ್ಕೊಂಡಿದ್ದಾರೆ. ಆದರೆ ಪ್ರತಿಯೊಂದು ಗ್ರಹಣವನ್ನು ಅದು ಯಾವ ಕಾಲದಲ್ಲಾಗುತ್ತೆ, ಯಾವ ಕೋನದಲ್ಲಾಗುತ್ತೆ, ಯಾವ ಅಕ್ಷಾಂಶದಲ್ಲಾಗುತ್ತೆ, ಯಾವ ರೇಖಾಂಶದಲ್ಲಾಗುತ್ತೆ, ಹೇಗೆ ಅದು ಮನಸ್ಸಿನ ಮೆದುಳಿನಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದನ್ನು ವಿವರಿಸುತ್ತೆ. ಅದು ಗ್ರಹಣಶಾಸ್ತ್ರ. ಅದನ್ನು ಬೋಧಿಸೋದಕ್ಕೆ ನೀವು ಕೋನಾರ್ಕಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಕೋನಾರ್ಕದಲ್ಲಿ ದೇವಸ್ಥಾನದಲ್ಲಿ ಭಕ್ತರಾಗಿ ಹೋಗೋದಲ್ಲ, ಗೊತ್ತಾಗಲ್ಲ, ದೇವರಿಗೆ ಕೈ ಮುಗಿಯೋದಲ್ಲ. ದೇವಸ್ಥಾನ ಸುತ್ತ ಒಂದೊಂದು ಕಂಬದ ಹತ್ರ 10 ನಿಮಿಷ ಕೂತ್ಕೊಳ್ಳೋದು, ಮತ್ತೊಂದು ಕಂಬದಲ್ಲಿ ಕೂತ್ಕೊಳ್ಳೋದು, ಮತ್ತೊಂದು 10 ನಿಮಿಷ ಮತ್ತೊಂದು ಕಂಬದ ಹತ್ರ ಕೂತ್ಕೊಳ್ಳೋದು. ಆಗ ನೋಡಿದಾಗಲೇ ಇವೆ ಮತ್ತು ತಲೆಕೆಟ್ಟನ್ನು ಹುಚ್ಚಾರಬೇಕಂತ ತಿಳ್ಕೊಂತಾರೆ. ಆಗ ನಿಮಗೆ ಸ್ವಾತಂತ್ರ್ಯ ಸಿಗುತ್ತೆ. ನೀವು ಬುದ್ಧಿವಂತರು ಅಂತ ನಿಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ. ಸ್ವಲ್ಪ ಬಂದು ಜನ ಬರ್ತಾರೆ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, 10 ವರ್ಷ 20 ವರ್ಷ ಅಂತ. ನಿಮಗೇನೋ ಸ್ವಲ್ಪ ತಲೆಗೆಟ್ಟಿದೆ ಅಂತ ತೋರಿಸ್ಕೊಂಡ್ರೆ ಅವ್ರು ನಿಮ್ಮ ಹತ್ರ ಬರೋದೇ ಇಲ್ಲ, ಬೇಡ ಅಂತೀವಿ. ಆಗ ನೀವು ಸ್ವತಂತ್ರ ಅಧ್ಯಯನ ಮಾಡೋಕ್ಕಾಗುತ್ತೆ. ಫಸ್ಟ್ ಕ್ಲಾಸಾಗಿ ಕೋನಾರ್ಕದ ರಹಸ್ಯ ಖಗೋಳಶಾಸ್ತ್ರದ ರಹಸ್ಯ ಸಿಗುತ್ತೆ. ಕಲಿಬೇಕಾದ್ರೆ ಕೆಲಸ ಯಾವ ಇದನ್ನು ನಾಟಕ ಮಾಡಬೇಕಾಗುತ್ತೆ. ಸಿಕ್ಕಬೇಕಾದ್ರೆ ಅಷ್ಟು ಮಾಡಿಕೊಳ್ಬೇಕು. ಎಲ್ಲ ದೇವಾಲಯಗಳು ಕೂಡ ಉದ್ದೇಶ ಇದ್ದದ್ದು ಯಾವುದೇ ಬೋಧಕನ ಅಗತ್ಯವಿಲ್ಲದೇನೆ ಸ್ವತಂತ್ರವಾಗಿ ಸಂಶೋಧಿಸಿ, ಅಂದರೆ ಸ್ನಾತಕೋತ್ತರ ಭಾಗ. ಆರಂಭಿಕ ಈ ಮಾಮೂಲಿ ಗಣಿತಶಾಸ್ತ್ರ ಇವೆಲ್ಲ ಕಲ್ತಿದ್ರೆ ಸ್ನಾತಕೋತ್ತರ ಅಧ್ಯಯನಕ್ಕೆ ಬೋಧಕ ಹೋಗಬೇಕಂದ್ರೆ ಅವನು ಸ್ನಾತಕೋತ್ತರ ಮಾತ್ರ ಮಾಡಿರೋದು, ನಂತರದಿರುತ್ತಾ ಅವನು ಎಷ್ಟು ಬೇಕಾಗುತ್ತೆ ಇಲ್ಲ. ಅದಕ್ಕಿಂತ ಆ ಹೈಯರ್ ಎಜುಕೇಷನ್ ಏನು ಸ್ವತಂತ್ರವಾಗಿ ಮಾಡಲಿ ಅನ್ನೋ ಉದ್ದೇಶದಲ್ಲಿ ಆ ರೀತಿ ದೇವಾಲಯ ರೂಪದಲ್ಲಿ ಕಟ್ಟಿ ಅದನ್ನು ಒಂದು ಶಾಸ್ತ್ರೀಯವಾದ ಬೋಧನಾ ವಿಧಿಯಂತೆ ಕಟ್ಟಿದ್ದಾರೆ, ಒಟ್ಟಾರೆ ಕಟ್ಟಿಲ್ಲ. ಮತ್ತು ಅದರ ಆಯಾ ರಂಗ ರಚನೆ, ಅದರ ವಿನ್ಯಾಸ, ಅದರ
ಫ್ರಂಟ್ ವ್ಯೂ, ಪಕ್ಷಿ ನೋಟ ಎಲ್ಲವೂ ಇರುವಂಥ ಕೆತ್ತನೆಗಳಲ್ಲಿ ಮಾಡಿರ್ತಾರೆ. ಯಾವ ರೀತಿ ನೀವು ಆಕಾಶದಲ್ಲಿ ನಿಂತು ನೋಡಿದರೆ ದೇವಸ್ಥಾನ ಹೇಗೆ ಕಾಣುತ್ತೆ, ಮುಂಭಾಗದಲ್ಲಿ ನಿಂತು ನೋಡಿದರೆ ದೇವಸ್ಥಾನ ನಿಮಗೆ ಹೇಗೆ ಕಾಣುತ್ತೆ, ದೇವಸ್ಥಾನದ ಒಳಗೆ ನಿಂತ ಹೊರಗಿನ ಪ್ರದೇಶಗಳು ಹೇಗೆ ಕಾಣುತ್ತೆ, ಅದಕ್ಕೆಲ್ಲ ಮಾಡುವಂಥ ವ್ಯವಸ್ಥೆಗಳಿತ್ತು. ಅಷ್ಟೆಲ್ಲ ತಂತ್ರಜ್ಞಾನವನ್ನು ಶಿಲ್ಪಕಲೆಯಲ್ಲಿ ಅಳವಡಿಸಿ ಮಾಡಿ ತೋರಿಸಿದ್ದಾರೆ. ಯಾರಿಗೂ ಆ ಶಿಲ್ಪಕಲೆಯ ಬಗ್ಗೆ ಕಲ್ಪನೆ ಬರುವುದೇ ಇಲ್ಲ. ಈ ತಂತ್ರಜ್ಞಾನ ಹೇಗೆ ಬಳಸಿದಾಗಲಿಲ್ಲ. ಅದರೊಳಗೆ ಒಂದಿಷ್ಟು ದೇವ್ರ ಮೂರ್ತಿ ಅದೇ ರೀತಿ ಚೆನ್ನಾಗಿ ಕೆತ್ತಿಬಿಟ್ರೆ ಓ ಅದ್ಭುತ ಗೋಪುರ ಚೆನ್ನಾಗಿ ಕೆತ್ತಿಬಿಟ್ಟಿದ್ರಂತೆ. ಅಷ್ಟು ಬಿಟ್ಟರೆ ಮತ್ತೆಂತ ಗೊತ್ತಿಲ್ಲ. ಆ ಕೆತ್ತನೆಯಲ್ಲಿರ್ತಕ್ಕಂಥ ಶಾಸ್ತ್ರೀಯತೆ ಏನು, ಯಾವ ರೀತಿ ಅಳತೆಯನ್ನು ಸಂಯೋಜಿಸಿದ್ದಾರೆ ಅದನ್ನು ಯಾರೂ ಗಮನಿಸುವುದೇ ಇಲ್ಲ. ಹಾಗಾಗಿ ಅಷ್ಟು ಕಷ್ಟಪಟ್ಟಂಥ ಶಿಲ್ಪಿಗಳಿಗೆ ನಾವು ತುಂಬ ನೋವು ಮಾಡ್ತಾಯಿದ್ದೇವೆ ಅಂತ ಅರ್ಥ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಶಿಲ್ಪಿ ಕಷ್ಟಪಟ್ಟ ಸಾರ್ಥಕ. ಗೊಂಬೆ ಕೆತ್ತಿದ್ದನ್ನು ನೋಡಿದ ತಕ್ಷಣ ಸಾರ್ಥಕತೆ ಅಲ್ಲ. ಗೊಂಬೆ ಕೆತ್ತಿದ್ದು ಯಾರು ಕೆತ್ತಾರೆ ಬೇರೆ. ಅದನ್ನು ಒಂದು ಗಣಿತಶಾಸ್ತ್ರ ರೀತಿಯ ಸಂಯೋಜನೆ ಮಾಡಿದ ನೋಡಿ, ಅದನ್ನು ನೋಡಬೇಕು. ಅದನ್ನು ನೋಡುವಂಥ ಪುರುಸೋತಿದ್ದವರು ಇಲ್ಲ, ಆದ್ರೆ ಚಿಂತನೆ ಮಾಡೋದು ಇಲ್ಲದ್ರಿಂದ ದೇವಸ್ಥಾನ ಎಲ್ಲ ಈಗ ವೇಸ್ಟ್. ಯಾವ ದೇವಸ್ಥಾನಕ್ಕೆ ಹೋದರೂ ವೇಸ್ಟ್. ಅದನ್ನು ಹೇಳ್ತೇನೆ. ಜನ ಇಲ್ಲ, ಮೇಂಟೈನ್ ಮಾಡೋಕ್ಕಾಗ್ತದೆ. ಇನ್ನೊಂದು ಮೇಂಟೈನ್ ಮಾಡೋದು ಅಕಸ್ಮಾತ್ ಆಯಿತು, ಒಂದಿಷ್ಟು ದೇವಸ್ಥಾನಕ್ಕೆ ಆದಾಯ ಹೆಚ್ಚು ಬಂತಂದರೆ ಹೋದ ಭಕ್ತರೆಲ್ಲ ಕಸವೇ ಇಲ್ಲ, ಗೊತ್ತಲ್ಲ. ಏನು ಕಸ ಗುಡಿಸಿ ಹೊರಗಾಗ್ತಾರಲ್ಲ, ಹಾಗೆ ಹೋದ ಭಕ್ತರು ಈ ಕಡೆಯಿಂದ ಹೊರಗೆ ತಳ್ತಾರೆ, ಆ ಕಡೆ ಹೊರಗೆ ಬಿಸಾಡ್ತಾರೆ. ಸ್ವಲ್ಪ ಆದಾಯ ಇದ್ದ ದೇವಸ್ಥಾನ, ಆದಾಯ ಇಲ್ಲದ ದೇವಸ್ಥಾನ ಕಸ ಗುಡಿಸೋ ಜನ ಇಲ್ಲ. ಇಲ್ಲಿ ಹೋದ ಭಕ್ತರೆಲ್ಲ ಕಸವೇ. ಅಷ್ಟು ಬಿಟ್ಟರೆ ಭಕ್ತರಿಗೆ ದೇವಸ್ಥಾನ ನೋಡೋಕೆ ಪುರುಸೊತ್ತು ಕೊಡೋದಿಲ್ಲ. ಅಲ್ಲಿ ಗೊತ್ತಾನೆ ಕೊಡ್ತಾರೆ, ಹೋಗ್ತಾರೆ. ಈ ಗೇಟಲ್ಲಿ ಒಳಗೆ ಹೋಗಬೇಕು, ಹಂಗತ್ರಿ ಹಾಗೆ ಹೊರಗೆ ಹೋಗ್ಬೇಕು. ದೇವಸ್ಥಾನ ನೋಡೋಕೆ ಪುರುಸೋದಿಲ್ಲ, ಅವರಿಗೆ ಅವಕಾಶವೇ ಕೊಡೋದಿಲ್ಲ. ಹಾಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗೋದು ಯಾಕೆ? ನಾನು ಮಧುರೈ ದೇವಸ್ಥಾನ ಒಂದು ವೀಕ್ ಸ್ಪೆಂಡ್ ಮಾಡಿದ್ದೆ. ನೀವು ಬೆಂಗಳೂರಲ್ಲಿರುವಾಗ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ ಒಬ್ಬ ನಿಮ್ಮ ಸ್ನೇಹಿತ, ತುಂಬ ಬುದ್ಧಿವಂತ, ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಅವನ ಊರು ಯಾವುದೋ ತಮಿಳ್ನಾಡಲ್ವ, ನಿಮ್ಮ ಮೈಸೂರಿಗೆ ಹೋದಲ್ಲ, ಹಾಗೆ ಅವನು ತಮಿಳ್ನಾಡಿಗೆ ಹೋಗಿ ಮನೆ ಕಟ್ಟಿದ್ದಾನೆ. ಒಂದು ಸಿಗ್ತಾರೆ ಬೆಂಗಳೂರಿನಲ್ಲಿ, ಡಾಕ್ಟ್ರೆ ನಾನು ಈಗ ತಮಿಳ್ನಾಡಲ್ಲಿ ಹೋಗಿ ನಮ್ಮ ಊರಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿದ್ದೇನೆ ಅಂತ. ಅಷ್ಟಕ್ಕೆ ಪರಿಚಯ ನಮಗೆ ಸಾಕು. ಆದರೆ ಮನೆ ಹ್ಯಾಕೆ ಕಟ್ಟಿದ ನೋಡಬೇಕಲ್ಲ, ಮನೆ ಹೋಗಬೇಕು, ಮನೆಯಲ್ಲಿ ನೋಡಬೇಕು. ಮನೆಯಲ್ಲಿ ನೋಡೋದು ಮಾತ್ರ ಮನೆ ಕಟ್ಟಿದ ಬಗ್ಗೆ ನಿರ್ಣಯ ಆಗೋದು, ಹೌದಲ್ಲ? ಇದು ತಿರುಪತಿಯಲ್ಲಿ ಒಬ್ಬ ತಿಮ್ಮಪ್ಪ ಇದ್ದಾನೆ, ಅಲ್ಲಿ ಎಲ್ಲ ಹೋಗೋದು ಈ ಗೇಟಲ್ಲಿ ಹಿಂಗೆ ಹೋಗುದು, ಹಂಗಲ್ದೆ ಗರ್ಭಗುಡಿ ಎದುರು ಬರುತ್ತೆ. ಅಲ್ಲೊಂದು ಸಡನ್ ನಮಸ್ಕಾರ ಮಾಡ್ಕೊಳ್ಬೇಕು, ಎದುರು ತಳ್ತಾರೆ, ನಮಸ್ಕಾರ ಮಾಡಿ ಪುರುಸೋದು ಕೊಡೋದಿಲ್ಲ, ಹಿಂಗೆ ತಳ್ಳಿ ಹೊರತಂದು ಹಾಕಿಬಿಡ್ತಾರೆ. ಮತ್ತು ಯಾಕೆ ಹೋಗುದು ಆ ದೇವಸ್ಥಾನಕ್ಕೆ? ತಿಮ್ಮಪ್ಪ ನಮ್ಮ ಹೃದಯದಲ್ಲಿ ಅವರಿಗೆ ನಮಸ್ಕಾರ ಮಾಡ್ಕೊಂತ ಹಾಕೋದಿಲ್ವ? ಅಲ್ಲಿಗೆ ಹೋಗ್ಬೇಕಾ? ಯಾವುದನ್ನೂ ನೋಡೋಕೆ ಅವಕಾಶ ಕೊಡೋದು, ಯಾವ ಪ್ರಕ್ರಿಯೆ ಕೊಡೋಕೆ ಅವಕಾಶ ಕೊಡ್ತಿದ್ಮೇಲೆ ಅಲ್ಲಿಗೆ ಹೋಗೋದಲ್ಲೇ ಅರ್ಥ ಇಲ್ಲ. ಕಮಿಟಿ ಕೋನಾರ್ಕ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಹಾಂ, ಈಗ ಸಾಮಾನ್ಯವಾಗಿ ಸೂರ್ಯ ದೇವಸ್ಥಾನಗಳು ಭಾರತದಲ್ಲಿ ಒಂದೇ ಕಾಣ್ತದೆ. 14,622 ದೇವಸ್ಥಾನ ಇದೆ ಸೂರ್ಯ ದೇವಸ್ಥಾನ. ಅದು ಕೋನಾರ್ಕದೇ ವಿಶೇಷ ಯಾಕೆ? ಅಲ್ಲ, ಈಗ ಇದ್ದಿದ್ದಲ್ಲಿ ಹೆಚ್ಚಿನವೆಲ್ಲ ಬಿದ್ದೋಗಿದೆ. ಈಗ ಕೋನಾರ್ಕ ಕೆಲವು ಉಳಿದವು ಅಸ್ತಿತ್ವ ಕಳ್ಕೊಂಡಿದ್ದೇವೆ, ಕೆಲವು ಉಳಿದವು ಸೂರ್ಯ ದೇವಸ್ಥಾನ ಹೋಗ್ಬಿಟ್ಟು ಜನಾರ್ದನ ದೇವಸ್ಥಾನ ಆಗಿದೆ. ಹೀಗೆಲ್ಲ ಆಗಿದೆ ಬದಲಾವಣೆ. ಗುಜರಾತ್ನಲ್ಲಿ ನಮ್ಮ ಕನ್ನಡಿಗರು ಕಟ್ಟಿರೋ ಒಂದು ಸೂರ್ಯ ದೇವಸ್ಥಾನ 16,622 ಸೂರ್ಯ ದೇವಸ್ಥಾನ ಇದೆ ನಮ್ಮ ದೇಶ, ಒಂದೆರಡಲ್ಲ. ಅಷ್ಟು ಜನ ಪಂಚಾಂಗ ಮಾಡೋರಿದ್ದರು ಮುಂಚೆ. ಖಗೋಳ ವಿಜ್ಞಾನ ರೀತ್ಯ ಶಾಸ್ತ್ರೀಯವಾದ ಪಂಚಾಂಗ ಮಾಡೋರಿದ್ದರು. ಎಲ್ಲೆಲ್ಲಿ ಪಂಚಾಂಗ ಮಾಡೋರಿದ್ದರು ಅವರೆಲ್ಲ ಒಂದು ಸೂರ್ಯ ದೇವಸ್ಥಾನ ಇರ್ತಿತ್ತು, ಗೊತ್ತಾಯ್ತಲ್ಲ? ಅಷ್ಟು ಭಿನ್ನವಾದ ಪ್ರಕೃತಿ ಪ್ರಾದೇಶಿಕವಾಗಿ ಪಂಚಾಂಗ ಮಾಡ್ತಿದ್ದಾಗ ಇಲ್ಲಿ ಪಂಚಾಂಗ ಮಾಡಿದ್ರೆ ಬೆಂಗಳೂರಿಗೆ ಮಾರೋಕ್ಕಾಗೋದಿಲ್ಲ. ಬೆಂಗಳೂರಿನವರಿಗೆ ಸಂಬಂಧವಿಲ್ಲ. ಇಲ್ಲಿಯ ಪಂಚಾಂಗ ಈ ಪ್ರದೇಶಕ್ಕೆ ಈ ಪ್ರಾದೇಶಿಕ ಗಣಿತವನ್ನು ಗುಣಿಸಿ ಇಲ್ಲಿ ಆಗತಕ್ಕ ಮಳೆ ಬೆಳೆ ಪ್ರತಿಯೊಂದನ್ನು ಹೇಳ್ತಕ್ಕಂಥ ವ್ಯವಸ್ಥೆಗಳು ಅದರಲ್ಲಿತ್ತು. ಹಾಗೆ 16,622 ಭಿನ್ನ ಪ್ರದೇಶಗಳನ್ನು ಗುರುತಿಸಿ ಅಲ್ಲಲ್ಲಿ ಪಂಚಾಂಗ ಮಾಡ್ತಿದ್ರು. ಅವರು ಸೂರ್ಯ ದೇವಸ್ಥಾನ ಕಟ್ಟಿದ್ರು. ಎಲ್ಲ ಹಾಳಾಗೋಯ್ತೀಗ. ನಿಮ್ದು ಹೇಳಿ ಮುಗಿದಾ? ಈಗ ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಿಗಿಂತಲೂ ಈಗ ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೂ ನಾವು ಆ ಜಾಗದ ಪರಿಶೀಲನೆ ಮಾಡ್ತೀವಿ, ಜಾಗ ಆಗುತ್ತದ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಹಾಗೆ ಈ ಸೂರ್ಯ ದೇವಸ್ಥಾನವನ್ನು ಕಟ್ಟುವಾಗ ಕೋನಾರ್ಕನ್ನೇ ಯಾಕೆ ಆಯ್ಕೆ ಮಾಡಿಕೊಂಡು ಬೇರೆ ಇನ್ನೆಲ್ಲರೂ ಕಟ್ಬೋದಿಲ್ಲ? ಅಲ್ಲ, ಶೃಂಗೇರಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಕೇಳಿದಾಗ ಆಯ್ತು. ನೀವು ಶೃಂಗೇರಿಯಲ್ಲಿ ಒಂದಿದೆ,
ವಿಜಯಶಂಕರ ದೇವಸ್ಥಾನ, ಸೂರ್ಯ ದೇವಸ್ಥಾನ. ಸೂರ್ಯ ದೇವಸ್ಥಾನವೇ ಇದೆ. ನಿಮ್ಮ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿದೆ, ಅದು ಸೂರ್ಯ ದೇವಸ್ಥಾನವೇ. ಕಡೆಗೆಲ್ಲ ಶಿವಲಿಂಗ ಇಟ್ಕೊಂಡ್ರು, ಏನು ಮಾಡೋಕ್ಕಾಗುತ್ತೆ? ಒಂದು ಬಿಸಿಲು ಬೀಳಿಲ್ಲ ಅಂತ ಅವರು ಕೂಡ ಬೇಜಾರು ಮಾಡ್ತಾ ಇದ್ದಾರೆ. ಅದೇನಾಗಿಲ್ಲ, ಲೆಕ್ಕಾಚಾರ ತಪ್ಪಿ ಇವತ್ತಷ್ಟು ಬಿಟ್ಟರೆ ಮತ್ತೇನಾಗಿಲ್ಲ, ಅದೆಲ್ಲ ಕರೆಕ್ಟ್ ಇದೆ. 2 ವರ್ಷ ಹಿಂದೆ ಸೂರ್ಯ ಶಿವಲಿಂಗದ ಮೇಲೆ ಪಾಸಾಗಿ ಹೋಗಿದೆ. ಅಲ್ಲ, ಅವ್ರ ಹೇಳಿಕೆಯು ಕೂಡ ತುಂಬ ಇತ್ತಂಡವಾಗಿ ಬೆಳಕು ಬಂದಂಗೆ ಇತ್ತು, ಪೂರ್ತಿ ಕಾಣಲಿಲ್ಲ. ಮೋಡ ಇದ್ದಾಗ ಬೆಳಕು ಬರೋದು ಹಿಂಗೆ. ಇದು ಈ ಮಧುರೆ ದೇವಸ್ಥಾನದ ಇನ್ನೊಂದು ವಿಚಾರ ನಾವು ಮಾಡಿದ್ರಿಂದ, ಆ ದೇವಸ್ಥಾನ ಪ್ರಾರಂಭದಿಂದ ಕಂಪ್ಲೀಟ್ ಆಗಿ ತಗೊಂಡಿರೋ ಸಮಯ 330 ವರ್ಷ. ಪ್ರಾರಂಭ ಮಾಡಿದ್ದು ಪಾಂಡ್ಯರು, ಮುಗಿಸಿದ್ದು ವಿಜಯನಗರದವರು. ಎಲ್ಲಿ ಈಗ ಬೇರೆ ಬೇರೆ ರಾಜವಂಶದವರು ಮಾಡಿದಾಗ ಬಟ್ ಎಲ್ಲರೂ ಕೂಡ ಮೂಲವನ್ನ ಅಲ್ಲ ಮಾಡಿದೆ. ಅಲ್ಲ ಎಲ್ಲಿ ಅಂತ ಅದು ಸುಳ್ಳು, ನಿಮ್ಮ ಕೊಟ್ಟು ಮಾಹಿತಿ ಸುಳ್ಳು. ಅಲ್ಲ, ರೆಕಾರ್ಡೆಡ್ ಬುಕ್ ಇದೆ. ರೆಕಾರ್ಡ್ ಬುಕ್ ಇರ್ಬೋದು, ರೆಕಾರ್ಡ್ ಬರ್ದಾರೆ ಯಾರು ಬೇಕಲ್ಲ. ಮಧುರಾ ದೇವಸ್ಥಾನದ ಇತಿಹಾಸ ಬರ್ದವನೇ ಯಾರು, ಯಾವ ರೆಕಾರ್ಡ್ ಅದು? ಕರೆಕ್ಟ್ 12 ರಾಶಿಯನ್ನು ಗುರು ದಾಟದೊಳಗೆ ಮುಗಿಸಿದ್ದಾರೆ. ಮೀನ ಮಾಸದಲ್ಲಿ ಮೀನದಲ್ಲಿ ಗುರು ಇರುವಾಗ ಆರಂಭಿಸಿ ಕುಂಭಕ್ಕೆ ಗುರು ಬರ್ತಾರೆ 12 ವರ್ಷಕ್ಕೆ. 12 ವರ್ಷ ಕುಂಭಕ್ಕೆ ಗುರು ಬರುವಾಗ ಕುಂಭಾಭಿಷೇಕ ಆಗಿದೆ ಆ ದೇವಸ್ಥಾನ. ಅದ್ರ ಬಗ್ಗೆ ನನ್ನ ಕೇಳಿ ರೆಕಾರ್ಡ್ ಇದೆ, ಅವ್ರ ಕೇಳಿ ಮಾತ್ರ ಇರೋಲ್ಲ. ದೇವಸ್ಥಾನ ಕಂಪ್ಲೀಟ್ ಆಗಲಿಕ್ಕೆ 12 ವರ್ಷ ಅಲ್ಲ, 12 ವರ್ಷದಲ್ಲೇ ಕಟ್ಟಬೇಕು. ಅಂದರೆ ಆಗ ಇಲ್ಲೆಲ್ಲ ಬಾರಸ್ಪತ್ಯ ಮಾನವೇ ಲೆಕ್ಕ ಇದ್ದದ್ದು, ಸೌರಮಾನ ಚಂದ್ರಮಾನ ಇರಲಿಲ್ಲ. ಹಾಗಾಗಿ ಸೂರ್ಯನ ಗತಿಯನ್ನು ಆಯಾ ದಿವಸಕ್ಕೆ ಗತಿ ಹಾಕೊಂಡು ಹಾಗೆ ಇದು ಮಾಡ್ಕೊಂಡು ಕಟ್ಕೊಂತ ಹೋದೆ. ಒಟ್ಟು ಕಟ್ಟಿದ್ದಲ್ಲ, ಇದು ಗುರುವಿನ ಗತಿಯನ್ನು ಸುಮ್ಮನೆ ಕಟ್ಟಿದ್ದಲ್ಲ. ಇವ್ರು ಹೇಳ್ಯಾರಾಗೋದಿಲ್ಲ. ಅವ್ರು ರೆಕಾರ್ಡ್ ಬುಕ್ ಇದೆ ಅಂತ ಹೇಳಿದ್ದೆ. ಎಲ್ಲ ಸ್ವಲ್ಪ ಯಾವುದೇ ಆಧಾರ ಏನು ಅಂದರೆ ಗೋಪುರಗಳ ಕಟ್ಟಿರೋ ಶೈಲಿ. ಈಗ ವಿಜಯನಗರದ ಶೈಲಿಯಲ್ಲಿ ಕೊನೆ ಲೈನಲ್ಲಿ ಗೋಪುರ ಇದೆ, 4 ದೊಡ್ಡ ಗೋಪುರಗಳು. ಉಳಿದಿದ್ದೆಲ್ಲ ಗೋಪುರ ಇನ್ನೊಂದು ಪೇಶ್ವೆಗಳ ಕಾಲದಲ್ಲಿ ಒಂದಾಗಿದೆ. ಆಮೇಲೆ ನಮ್ಮ ವಿಜಯನಗರದ ಮುಂಚೆ 2 ಜನರೇಷನ್ ಅವರು ಕಟ್ಟಿದ್ದಾರೆ. ಒಳಗಡೆ ಇರೋದು ಮೇನ್ ದೇವಸ್ಥಾನದ ಭಾಗ ಪಾಂಡ್ಯ. ಈ ತರ ಒಂದು ಆಧಾರದಲ್ಲಿ ರಿಸರ್ಚ್ ಮಾಡಿ ಅದನ್ನು ಕಟ್ಟಿದ್ದಾರೆ. ಅದೇ ಅವರು ರಿಸರ್ಚ್ ಮಾಡಿರ್ಬೋದು, ಅದಲ್ಲ. ಪಾಂಡ್ಯರ ಶೈಲಿ ಅಂತ ಹೇಳಿದ ತಕ್ಷಣ ಒಂದು ಕಲೆಗೆ ಅದು ಕಲಾವಿದನ ಶೈಲಿಯ ಯಾವುದೇ ಅರಸನ ಶೈಲಿ ಅಂತ ಬರುವುದೇ ಇಲ್ಲ. ಕಲಾವಿದನ ಶೈಲಿ. ಕಲಾವಿದ ಯಾವುದೇ ಒಬ್ಬ ಅರಸನಿಗೋ ಅಥವಾ ಯಾವುದಕ್ಕೂ ಅಧೀನ ಯಾವತ್ತೂ ಅಲ್ಲ, ಅಧೀನ ಇಲ್ಲ. ಒಬ್ಬ ಶಿಲ್ಪಿ ಯಾವುದೋ ಒಬ್ಬ ರಾಜನ ಅಧೀನ ಅಂಥೇಳಿ ಆಗೋದಿಲ್ಲ. ಶಿಲ್ಪಿಗೆ ಸ್ವಾತಂತ್ರ್ಯತೆ ಇತ್ತು. ಅದು ನಿರ್ಮಾಣ ಮಾಡುವಾಗ ಆ ರೀತಿಯಲ್ಲಿ ಬೇರೆ ಬೇರೆ ಗಣಿತಗಳ ಸಪ್ತಗ್ರಹಗಳನ್ನು ಹೇಗೆ ಅಂದರೆ 9 ಗ್ರಹ ದಕ್ಷಿಣ ಭಾಗದಲ್ಲಿ ಇರಲಿಲ್ಲ, ಒಂದೊಂದು ಇತ್ತಲಾಗಿ ಮುಂಚೆ 7 ಗ್ರಹ. ಸಪ್ತಗ್ರಹಗಳ ಚಲನೆಯನ್ನು ಸೂರ್ಯನ ಗುರುವಿನ ಚಲನೆಗೆ ಅನುಮೋದಿಸಿ ಅದನ್ನು 7 ಪ್ರಾಕಾರಗಳು ಕಟ್ಕೊಂಡು ಹೋಗಿದ್ದಾರೆ. ನೀವು ಇತ್ತೀಚಿನ 40ನೇ ಇಸ್ವಿಯಲ್ಲಿ ಪ್ರಕಟವಾದ ಬೃಹಜ್ಜಾತಕ ತೆಗೆದು ನೋಡಿ, ಅದರಲ್ಲಿ ರಾಹುಕೇತು ಇಲ್ಲ. ಈಗ ಇದೆ, ಈಗ ರಾಹುಕೇತು ಗುಳಿಗ ಯಮ ವರುಣ ಎಲ್ಲ ಬರ್ತಿದೆ ಪಂಚಾಂಗದಲ್ಲಿ. ಅದು ಹಿಂದಿಲ್ಲ, ರಾಹುಕೇತುಗಳಿಲ್ಲ. 7 ಗ್ರಹಗಳ ಚಲನೆಯನ್ನು ಗುರುವಿನ ಚಲನೆಗೆ ಸಂಯೋಜಿಸಿ ಪ್ರಕೃತಿ ಕೇಂದ್ರವಾಗಿ ಅದರ ಕೇಂದ್ರ ಪ್ರಕೃತಿ ಅಂತ ಅರ್ಥ. ಜ್ಯೋತಿಷಕ್ಕೆ ಲೆಕ್ಕ ಖಗೋಳ ವಿಜ್ಞಾನ ಸೂರ್ಯ ಕೇಂದ್ರ, ಪ್ರಕೃತಿ ಕೇಂದ್ರ ಅಲ್ಲ. ಆದರೆ ಅದನ್ನು ಫಲನಿರೂಪಣಾ ರೂಪದಲ್ಲಿ ನೋಡುವಾಗ ಪ್ರಕೃತಿ ಭೂಮಿ ಕೇಂದ್ರವಾಗಿಟ್ಟು ಸೂರ್ಯನ ಗ್ರಹ ಮಾಡ್ಕೊಂಡು ಲೆಕ್ಕ ಹಾಕಬೇಕು. ಅದು ಲೆಕ್ಕ ಹಾಕೋ ವಿಧಾನ ಅದು ಜ್ಯೋತಿಷ್ಯ ಮಾಡೋರಿಗೆ ಗೊತ್ತಿರುತ್ತೆ. ಹಾಗೆ ಈ 7 ಗ್ರಹಗಳ ಪರಸ್ಪರ ಸಂಪರ್ಕ ಹೇಗಾಗ್ತದೆ, ಯಾವ ರೀತಿಯಲ್ಲಿ ಚಲಿಸ್ತದೆ ಅಂದರೆ 12 ವರ್ಷಕ್ಕೆ ಒಂದು ಸುತ್ತು ಬರ್ತಾನೆ ಸೂರ್ಯ. 12 ವರ್ಷಕ್ಕೆ ಬರ್ತಾನೆ. ಅಷ್ಟರ ಒಳಗೆ ಆ ದೇವಸ್ಥಾನ ಅಷ್ಟೇ ಒಂದು ರಾಶಿ ಬಂದಾಗ ಎಷ್ಟು ಕಟ್ಟೋಕ್ಕಾಗುತ್ತೆ ಅಷ್ಟೊಂದು ಕಟ್ಟಿದ್ರು. ಮುಂದಿನ ವರ್ಷಕ್ಕೆ ಮತ್ತೊಂದು ಭಾಗ ಕಟ್ಟಿ ಒಟ್ಟು ಮಾಡಿದ್ವಿ. 12 ವರ್ಷದಲ್ಲಿ ಮುಗಿಸಿದ್ವಿ. ಅಲ್ಲಿ ಯಾವ ಶೈಲಿ ಬೇಕು ಅಂತ ಹೇಳೋದು ಯಾವುದೋ ಅರಸರ ನಿರ್ದೇಶನದಿಂದಲ್ಲ, ಯಾವ ರೀತಿಯಲ್ಲಿ ಕಟ್ಟಿದ್ರೆ ಏನು ಹೇಳ್ತದೆ ಅಂತಿದೆ. ಅರ್ಥ ಇದೆ ಏನು ಹೇಳುತ್ತೆ ಅಂತ. ಪ್ರಕೃತಿಯನ್ನು ಕೇಂದ್ರವಾಗಿದ್ದರಿಂದ ಪಾಂಡ್ಯರು ಬಹಳ ಪುರಾತನವಾದಂಥ ಒಂದು ರಾಜವಂಶ. ನಮ್ಮ ಈ ರಾಜವಂಶದ ಇತಿಹಾಸದಲ್ಲಿ ಪುರಾಣ ಕಾಲದ ಮಹಾಭಾರತ ಆ ಕಾಲದ ಹಿಂದೆ ಅಲ್ಲ, ಅದರ ನಂತರ ಬಂದಂಥ ರಾಜವಂಶಗಳೆಲ್ಲ ಪರಮಾವಧಿ 250-300 ವರ್ಷ ಮಾತ್ರ ಆಳಿದ್ರು. ಒಂದು ವಂಶ ಮಾತ್ರ. ವಿಜಯನಗರ 320 ವರ್ಷ ಆಳಿತು. ಹೊಯ್ಸಳರು 262 ವರ್ಷ ಆಳಿದ್ರು ಅಷ್ಟೇ. ಮತ್ತೆ ಯಾರು ಆಗಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಯಾವ ವಂಶವೂ ಬೆಳೆದಿಲ್ಲ. ಆದರೆ ಪಾಂಡ್ಯರು ಮಾತ್ರ 1300 ವರ್ಷ ಆಳಿದ್ದಾರೆ. ಗೊತ್ತಾಯ್ತಲ್ಲ, ಅವರ ಹೆಸರು ಮಹಾಭಾರತದಲ್ಲಿ ಮೆನ್ಷನ್ ಬರುತ್ತೆ. 1300 ವರ್ಷ ಅವರು ಆಳಿದ್ದಾರೆ.
ಮಹಾಭಾರತ ಕಾಲದಿಂದ ಕಡೆಗೆ 1300 ವರ್ಷದಷ್ಟು ಕಾಲ ಅವರ ಇತಿಹಾಸ ಇತ್ತು. ಆ ಕಾಲದಲ್ಲಿ ಅವರು ಪ್ರಕೃತಿಗೆ ಪೂರಕವಾಗಿ ಬದುಕಿದ್ದರಿಂದಲೇ ಅಷ್ಟು ಕಾಲ ಉಳಿದು ಇಲ್ಲಿ ಉಳಿತಿರಲಿಲ್ಲ. ಹಾಗಾಗಿ ಪ್ರಕೃತಿಯ ಪೂರಕತೆಯನ್ನು ಬಿಂಬಿಸುವಂಥದ್ದು ಪಾಂಡ್ಯ ಶೈಲಿ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ. ಅದಕ್ಕೆ ಪಾಂಡ್ಯ ಶೈಲಿ ಅಂತ ಕೊಟ್ಟರು. ಅತಿ ಬೇಗ ಹೋಗುವ ಶೈಲಿ ಹೊಯ್ಸಳರು ಮಾಡಿದರು, ಹೊಯ್ಸಳರ ಶೈಲಿ ಅಂದ್ರಿ. ಬೇಕಾಬಿಟ್ಟು ಬದುಕುವುದು ವಿಜಯನಗರ ಶೈಲಿ ಅಂದ್ರಿ. ಅಲ್ಲ, ಅದು ವಿಜಯನಗರ ಶೈಲಿ ಅಲ್ಲ, ಏನೂ ಅಲ್ಲ, ಅದು ಆ ಗಣಿತ. ಮತ್ತು ತಮಿಳುನಾಡಲ್ಲಿ ಬಹಳ ಜನ ಜ್ಯೋತಿಷಿಗಳು ಸ್ವಾಮೀಜಿ ಶಾಂತಿ ಪರಿಹಾರಗಳಿಗೆ ಸೂಚನೆ ಮಾಡುವಾಗ ಅವರು ಕುಂಡಲಿಯನ್ನು ನೋಡಿ ಅಲ್ಲಿನ ದೇವಸ್ಥಾನ ಬಿಟ್ಟರೆ ಬೇರೆ ಎಲ್ಲ ದೇವಸ್ಥಾನಗಳಿಲ್ಲ. ದೇವಸ್ಥಾನಗಳಿಗೆ ಹೋಗಬೇಕು ಅವ್ರಿಗೆ ಮತ್ತು ಬೇರೆ ದೇವಸ್ಥಾನ ಇರುತ್ತೆ ಅವ್ರಿಗೆ. ಹೌದು, ಅಲ್ಲಿನ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲೇ ಪೂಜೆ ಮಾಡಬೇಕು. ಬೇರೆ ಎಲ್ಲ ಹೋಗಿ ಪೂಜೆ ಮಾಡಿದ್ರೆ ಉಪಯೋಗ ಇಲ್ಲ. ಅಲ್ಲ, ಅದು ವಾಸ್ತವವಾಗಿ ಜ್ಯೋತಿಷ್ಯ ಪರಿಹಾರ ಶಾಂತಿ ದೃಷ್ಟಿಯಿಂದ ಅಲ್ಲ, ಅದು ನಂತರ ಉದರ ನಿಮಿತ್ತ ಇದು ಬಂದಾಗ ಬಂದದ್ದವೆಲ್ಲ. ಕರ್ನಾಟಕದಲ್ಲಿ ತುಂಬ ಜನ ಹೋಗ್ತಾರೆ ಈಗ ಅಲ್ಲಿಗೆ. ಗೊತ್ತು. ಅದರಲ್ಲೂ ವಿಶೇಷವಾಗಿ ಸ್ವಾಮೀಜಿ ಕುಂಭಕೋಣದ ಸುತ್ತ 9 ಊರಲ್ಲಿ 9 ನವಗ್ರಹಗಳು ಒಂದೊಂದು ಬೇರೆ ಬೇರೆ ಊರು ಒಂದೊಂದು ದೇವಸ್ಥಾನಗಳು ಮಾಡಿದೆ. ಅಲ್ಲಿ ಕಳಿಸ್ತಾರೆ, ಇದರಿಂದ ಕಳಿಸ್ತಾರೆ. ನಮ್ಮ ದೇವೇಗೌಡರು ಪ್ರಾರಂಭ ಮಾಡಿದ ಸಂಸ್ಕೃತಿ ಅದು, ಅವರೇ ಶುರು ಮಾಡಿದ್ರು. ಅನುಕರಣೀಯ ಸಮಾಜ ಹೇಳಿದ್ನಲ್ಲ, ನಿನ್ನೆ ಹೇಳಿದ್ನಲ್ಲ ನಾನು. ಹೌದು. ಯಾರೋ ಒಬ್ಬ ದೊಡ್ಡವ ಅಲ್ಲಿ ಹೋದ ಅಂದರೆ ಅಲ್ಲಿ ಏನೋ ಒಂದು ವಿಶೇಷ ಇದೆ ಅಂತ ಉಳಿದವರೆಲ್ಲ ಹೋಗೋದು. ಅದು ಅನುಕರಣೀಯ ಸಮಾಜ, ಭಾರತದ ಸ್ವಾಭಾವಿಕ ಗುಣ. ಆಗ ದೇವೇಗೌಡರು ಹೋದರು ಅಂತ ಹೋದರು. ದೇವೇಗೌಡರು ರಾಗಿ ಮುದ್ದೆ ತಿಂದು ಪ್ರಧಾನಿ ಆದಂತ ಎಲ್ಲರೂ ರಾಗಿ ಮುದ್ದೆ ತಿಂದರು ಒಂದಷ್ಟು ದಿನ. ಗೊತ್ತಲ್ಲ, ಅದೇನು ಮಾಡೋಕ್ಕಿಲ್ಲ. ಮುರಾರ್ಜಿ ಉಚ್ಚೆ ಕೊಡದೆ ಅಂತ ಹೇಳಿದ ಅಂದ್ಕೊಂಡು ಎಲ್ಲರೂ ಕುಡಿದ್ರು. ನಮ್ಮ ದೇಶದ ಪರಿಸ್ಥಿತಿ ಅದು. ಸಮುದ್ರಪಾನ ಎಲ್ಲರೂ ಕುಡಿದ್ರು. ಮುರಾರ್ಜಿ ಪ್ರಧಾನಿ ಆಗಿದ್ದಾರೆ, ನಾವು ಕುಡಿಯೋ, ನಾವು ಆಗ್ತೇವೆ ಪ್ರಧಾನಿ ಅಂತೀವಿ. ನಮಗೆ ಪ್ರಧಾನಿ ಪಟ್ಟ ಯಾಕೆ ಅಂತ ಆಲೋಚನೆ ಮಾಡಲೇ ಇಲ್ಲ ಯಾರು. ಈ ದೇವಾಲಯಗಳ ಹಿಂದೆ ಅಂಥ ಒಂದು ತಾಂತ್ರಿಕ ಸಂಯೋಜನೆ ಇದೆಯಾ ಇಲ್ವಾ? ಎಲ್ಲಿ ಈ ದೇವಸ್ಥಾನಗಳಲ್ಲಿ ಸೂಚನೆ ಮಾಡ್ತಾರೆ ವಾಸ್ತವವಾಗಿ ಆ ರೀತಿ ಒಂದು ಶಾಂತಿ ಆಗೋ ರೀತಿಯ ತಾಂತ್ರಿಕ ಪರಿಹಾರವಾಗಿ ಅದು ಪರಿಹಾರಕ್ಕಾಗಿಯೇ ನಿರ್ಮಿಸಿದ ದೇವಾಲಯಗಳಲ್ಲಿ ಮಾತ್ರ ಇದೆಯಾ, ಬೇರೆ ಎಲ್ಲದಲ್ಲೂ ಅವೆಲ್ಲ ಇರುವುದಿಲ್ಲ. ಅದೇ ಅಂಥ ದೇವಸ್ಥಾನಗಳು ಮಾತ್ರ. ಬೇಲೂರು ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾಟ್ಯಶಾಸ್ತ್ರ ಕಲಿತೀರಾ, ಎಲ್ಲ ರೀತಿಯ ನಾಟ್ಯ ಮುದ್ರೆಗಳನ್ನು ಹೇಳ್ಕೊಡುತ್ತೆ, ಕಲಿಬೋದು. ಮತ್ತು ಅಲ್ಲೇ ಚೆನ್ನಕೇಶನೇ ಅಷ್ಟೋತ್ತರ ಮಾಡಿದ್ರೆ ನಿಮಗಂತ ಸಿಕ್ಕುವುದಿಲ್ಲ. ನಾಟ್ಯಶಾಸ್ತ್ರ ಕಲಿಸೋದಕ್ಕಾಗದಿದ್ದು ಅದನ್ನು ಅರ್ಥ ಮಾಡ್ಬೋದು. ಅದೇ ಹಾಗೆ ಅವೆಲ್ಲ ಆಯಾಯ ಉದ್ದೇಶಕ್ಕೆ ಕಟ್ಟಿದ್ದು, ಅದಕ್ಕೆ ಮಾತ್ರ ಅಲ್ಲಿ ನಿಮಗೆ ಪರಿಹಾರ ಇದೆ, ಎಲ್ಲದಕ್ಕೂ ಇಲ್ಲ. ಇಂಥವು ಈ ವಾಸ್ತು ವಿಶೇಷ ಅಂದರೆ ಅವತ್ತಿನ ತಾಂತ್ರಿಕತೆಯನ್ನು ಅದ್ಭುತವಾಗಿ ತೋರಿಸಿದ ದೇವಸ್ಥಾನ ಕಾಣ್ತಾರೆ. ಹಾಂ, ಉದಾಹರಣೆಗೆ ತಂಜಾವೂರು ದೇವಸ್ಥಾನ ಬಹಳ ವಿಶೇಷವಾಗಿ ಬೃಹದೇಶ್ವರ. ಅದರದ್ದು ಗೋಪುರದ್ದೇ ಬಹಳ ವಿಶೇಷ ಸ್ವಾಮಿಗೆ. ಆ ಇಡೀ ಗೋಪುರ ಒಂದು ಗಂಟೆಯ ಆಕಾರದಲ್ಲಿ ಒಳಗಡೆ ಹಾಲು ಆಗಿದೆ, ಒಳಗೇನೂ ಇಲ್ಲ, ಇಲ್ಲಿ ಹೊರಗಡೆ ಕಂಡು. ಆದರೆ ಮೇಲೆ ಇಟ್ಟಿರೋ ವಿಮಾನದ ತೂಕ 90 ಟನ್. 90 ಟನ್ ತೂಕದ ಒಂದು ಸಿಂಗಲ್ ಕಲ್ಲನ್ನು ಆ ಕೆಟ್ಟರದ್ದು ನಿಲ್ಲಿಸಿ ಯಾವುದೇ ಥರ ಗಾಳಿ ಉಪಯೋಗಿಸಿ ಕಲ್ಲುಗಳನ್ನು ಜೋಡಿಸಿದೆ. ನೀವು ದ್ವಾರಕ್ಕೆ ಹೋಗಿ, ಕೃಷ್ಣನ ದೇವಸ್ಥಾನ ಹಾಗೇ ಇದೆ. ಗೋಪುರ ಒಳಗೆ ಖಾಲಿ, ಗೋಪುರ ತಲೆವರು ಒಳಗೆ ಖಾಲಿ. ದ್ವಾರಕ್ಕೆ ಕೋನಾರ್ಕ್ ಹೋಗಿ, ಅಲ್ಲಿಯೂ ಅಷ್ಟೇ ಖಾಲಿ ಇದೆ. ಅಲ್ಲಿಯೂ ಮೇಲಿಟ್ಟಿದ್ದು 120 ಟನ್ ತೂಕದ್ದು. ಕೋನಾರ್ಕದ ಮೇಲಿಟ್ಟು ಪದ್ಮದ ಕಲ್ಲು. ಇಲ್ಲಿ ಕೃಷ್ಣಲ್ಲೇ 108 ಟನ್ ತೂಕದ್ದು ಪದ್ಮ, ಹೊಸ್ತೇನಲ್ಲ. 1000 ವರ್ಷ ಆಗೋಗಿದೆ ಆಗಿರ್ಬೋದು, ಅದಕ್ಕೆಲ್ಲ ಮತ್ತೆ ಜಾಸ್ತಿ ಆಗಿರ್ಬೋದು. ಬಟ್ ಹೇಗೆ ಇಷ್ಟು ಎತ್ತರದಿಂದ ತಗೊಂಡು ಮೇಲಿಟ್ಟರು ಅನ್ನೋದೇ ಒಂದು ದೊಡ್ಡ ಸಂಶೋಧನೆ ನಡೆದಿದೆ. ಮುಗಿ ಸಂಶೋಧನೆ ಪತ್ತೆ ಹೆಚ್ಚಿದ ಕಡೆಗೆ ಹೇಗೆ ಸಾಧ್ಯವಾಗಿದ್ದು ಎಲ್ಲ ಸನ್ನೆಯಿಂದ ಮಾಡೋದು. ಸನ್ನೆಯಿಂದ ಮಾಡೋಕ್ಕಾಗತ್ತೆ. ಸನ್ನೆಯ ಮೂಲಕ ಆ ಕಲ್ಲನ್ನು ಆ ರೀತಿ ಎತ್ತಿ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತಾ ಇದ್ದೀವಿ ಸನ್ನೆಗಳಿಂದ. ಆಗದ್ದೆಲ್ಲ ಅದು ಒಳಗಡೆ ಜನಗಳನ್ನು ಬಿಡಲ್ಲ. ತುಂಬ ಸ್ಪೆಷಲ್ ಪರ್ಮಿಷನ್ ತಗೊಂಡು ಆರ್ಕಿಯಾಲಜಿ ಒಳಗಡೆ ಹೋಗ್ಬೋದು. ಕಾಮನ್ ಪಬ್ಲಿಕ್ ಬಿಟ್ಟರೆ ಅದೇ ಒಂದು ಇದಾಗ್ಬಿಡುತ್ತೆ. ಬಟ್ ಕೆಳಗಡೆ ನಾವು ಒಂದು ಗಂಟೆ ಒಳಗಡೆ ಗೋಲ್ ಗುಂಬಜ್ ಹೋಗಿ ನೋಡಿ, ಅದು ಹಾಗೆ ಒಳಗೆಲ್ಲ ಫುಲ್ಲು ಗೋಳಿವೆ. ಅದೇ ಕಂಬ ಇದೆಯಾ? ಇಲ್ಲ ತಾನೆ. ಹಾಗಿದ್ದಾಗ ಅದು ಮೊಘಲ್ ಶೈಲಿ ಅಂತೀರಾ, ಬಿಜಾಪುರ ಶೈಲಿ ಅಂತೀರಾ, ಅಥವಾ ವಿಜಯನಗರ ಶೈಲಿ ಅಂತೀರಾ, ಹೊಯ್ಸಳರ ಶೈಲಿ ಅಂತೀರಾ, ಪಾಂಡ್ಯ ಶೈಲಿ ಅಂತೀರಾ, ಚೇಳರ ಶೈಲಿ ಅಂತೀರಾ, ಎಂತ ಹೇಳ್ತೀರಿ? ಇದು ಚೋಳರು ಕಟ್ಟಿದ್ದು.
ಅದು ಹೇಳಿದ್ನಲ್ಲ ಯಾವ ಶೈಲಿ ಅಂತೀನಿ. ಇದ್ರ ವಿಶೇಷ ಅಂದರೆ ಇಡೀ ಹೋಲ್ ಡೇ ಆ ಗೋಪುರದ ನೆರಳು ನಿಮ್ಗೆ ಭೂಮಿ ಮೇಲೆ ಎಲ್ಲ ಸಿಗುತ್ತೆ. ಅಂಥ ವಿನ್ಯಾಸ ಮಾಡಿ ನೆರಳೇ ಸಿಗಲ್ಲ, ಹೋಲ್ ಡೇ ವೆಯ್ಟ್ ಮಾಡಿ ಆ ಥರ ನೆರಳು ಸಂಚಾರ ಸ್ಕ್ವೇರ್ ಇದೆ. ಹಾಂ, ಆ್ಯಂಡ್ ಸಾಮಾನ್ಯವಾಗಿ ಈ ದೊಡ್ಡ ಗೋಪುರನ ಎಂಟ್ರೆನ್ಸ್ ಕಟ್ಟಿರ್ತಾರೆ. ಇಲ್ಲಿ ನೇರವಾಗಿ ಆ ಬೃಹದೇಶ್ವರ ನೆಲೆ ಇದೆ ಈ ಗೋಪುರ. ಒಳ್ಳೆ ಅದ್ಭುತವಾದ ಇದೆಲ್ಲ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಮಾಡಿದ್ದಾರೆ ಈಗ. ಇವುಗಳಲ್ಲಿ ಈ ಪರಿಹಾರದ್ದೆಲ್ಲ ಇಲ್ಲ ಈ ದೇವಸ್ಥಾನಗಳು. ಹಾಗಾಗಿ ಸ್ವಾಮೀಜಿ ಈಗ ಮುಂದುವರೆದ ಪ್ರಶ್ನೆ ಏನಂದ್ರೆ, ಇವತ್ತು ನಮ್ಮ ಭಾರತೀಯರಿಗೆ ದೇವಸ್ಥಾನದ ವಿಷಯದಲ್ಲಿ ನಾವು ಸರಿಯಾದ ಒಂದು ಪರಿಚಯ, ಕಲ್ಪನೆ, ದೇವಸ್ಥಾನವನ್ನು ನೀವು ಹೋದ್ರೆ ಹೇಗೆ ಕೊಡಬೇಕು ಅನ್ನೋದು ತುಂಬ ಮುಖ್ಯ ಅನಿಸುತ್ತೆ ನನಗೆ. ಅದೇ ಸುಪ್ರೀಂ ಕೋರ್ಟು ಕಾನೂನು ಮಾಡಿಬಿಟ್ಟಿದೆ, ಎಲ್ಲರಿಗೂ ಮುಕ್ತ ಪ್ರವೇಶ. ಹೌದಲ್ಲ, ನಮ್ಮ ಸಂವಿಧಾನ ಕಾನೂನು ಮಾಡಿದೆ ಮುಕ್ತ ಪ್ರವೇಶ ಅಂತ. ಎಲ್ಲರ ಬೈಕಿಗೆ ಹೋದೇ ಇತ್ತು, ಅಲ್ಲಿ ಮುಗಿದಲ್ಲ. ಯಾಕೆ ಬೇಕು ಮತ್ತೆ ದೇವಸ್ಥಾನ ಯಾಕೆ ಬೇಕು? ಬೇಕಾ ದೇವಸ್ಥಾನ? ಅದೇ ಪ್ರಶ್ನೆ. ಈಗ ಒಂದು ಆನೆ ಇರ್ತದೆ, ಭಾಳ ದೊಡ್ಡ, ತುಂಬ ಚೆನ್ನಾಗಿದೆ ಆನೆ, ಭಾಳ ಆರೋಗ್ಯವಾಗಿ ಮೈಕೈ ತಿಳ್ಕೊಂಡು ಚೆನ್ನಾಗಿದೆ ಆನೆ, ದೊಡ್ಡ ಆನೆ. ತುಂಬ ಜನಕ್ಕೆ ಆನೆ ನೋಡೋ ಕುತೂಹಲ ಇರ್ತದೆ. ಹಾಗಂತೇಳಿ ಆನೆ ನೋಡುವವರು ನೋಡುವ ಗಡಿಯಲ್ಲಿ ನಿಂತೇ ನೋಡಬೇಕು. ಹೋಗಿ ಆನೆ ಹತ್ತಿರ ಹೋದ್ರೆ ಅದಕ್ಕೆ ಮೈಕೈ ತುಂಬಿದೆ, ಬಲ ಇದೆ, ಮದ ಇದೆ, ಟ್ಯಾಗ್ದಂದು ಹೊಡೆಯುತ್ತೆ, ಸತ್ತೇ ಹೋಗ್ತಾನೆ ಪದಾರ್ಥ. ಅದು ಹತ್ತಿರ ಹೋಗೋನಿದ್ದಾನೆ, ಯಾರು ಮಾವುತ ಅಥವಾ ನಿತ್ಯ ಅನ್ನ ಕೊಡೋನು ಅಥವಾ ನಿತ್ಯ ಪೂಜೆ ಮಾಡೋದು, ಅವ್ರು ಮಾತ್ರ ಹತ್ತಿರ ಹೋಗೋದು, ಉಳಿದರೆಲ್ಲ ಹೋಗೋದಲ್ಲ. ಅಥವಾ ದೂರದಿಂದ ನೋಡಬೇಕು, ಯಾಕಂದರೆ ನಮ್ಮ ಎಚ್ಚರಿಕೆ ನಾವಿರಬೇಕು. ಅದನ್ನು ಗಮನಿಸಿದ್ದೇನೆ. ಎಲ್ಲರಿಗೂ ಮುಕ್ತ ಪ್ರವೇಶ ಅಂತೇಳಿ ಕೊಟ್ಟ ಮೇಲೆ ಮತ್ತೆ ಇನ್ನೇನು ಪ್ರಯತ್ನ ಬರುತ್ತೆ? ಬರೋದಿಲ್ಲ. ನಿರ್ದೇಶ ಇಲ್ಲೇ ಇರೋದು ಜನಗಳಿಗೆ. ಸುಮ್ಮನೆ ಎಲ್ಲರೂ ದೇವಸ್ಥಾನ ದೇವರು ಹೋಗ್ತಾರೆ. ನನಗೆ ಜನಗಳು ತಪ್ಪು ಅಂತ ಅನ್ಸಲ್ಲ ಸುಮ್ಮನೆ. ಅಲ್ಲ, ಜನಗಳದ್ದೇ ತಪ್ಪು. ಹೇಗೆ ಸುಮ್ಮನೆ ಜನರಿಗೆ ದೇವಸ್ಥಾನ ದೇವರು ಅಂತ ಹೇಳೋ ಕಲ್ಪನೆ ಕಾನೂನು ನಿರ್ದೇಶಿತ ಆಗಿದ್ದೇ ತಪ್ಪು. ಹೌದಾಯ್ತಲ್ಲ, ದೇವರು ಎನ್ನೋ ಕಲ್ಪನೆ ಧರ್ಮ ನಿರ್ದೇಶಿತವಾಗಿದೆ, ಕಾನೂನು ನಿರ್ದೇಶಿತ ದೇವರಿಲ್ಲ. ಇದು ಯಾರು ದೇವರಿಗೆ ಹೇಳಿ ಕಾನೂನು ನಿರ್ದೇಶಿತ ಇಲ್ಲ? ಹಾಗಿದ್ದ ಕಾನೂನಿನ ಅಳತೆಗೆ ಯಾಕೆ ಹೊತ್ತು ದೇವರ ಕಡೆ? ತಪ್ಪು ತಾನೆ? ಜನಗಳಿಗೆ ಯಾವ ತಪ್ಪು ಜನರದ್ದು. ಸಂದೇಶವಿಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಬೆಂಕಿ ಮುಟ್ಟರೆ ಕೈ ಸುಟ್ಟೆ ಸುಡುತ್ತೆ. ಗೊತ್ತಿಲ್ಲ ಅಂದರೆ, ನನಗೆ ಗೊತ್ತಿಲ್ಲ ಅಂತೇಳಿ ಕರೆಂಟ್ ಮುಟ್ಟರೆ ಶಾಕ್ ಕೊಡು, ಸತ್ತೇ ಹೋಗ್ತಾನೆ, ನಿದ್ರೆ ಹೋಗ್ತಾನೆ. ಗೊತ್ತಿಲ್ಲ ಅಂದರೆ ಆಗುತ್ತಾ? ಇಲ್ಲ. ಅಲ್ಲೆಲ್ಲ ಅಜ್ಞಾನ ಅಂತ ಹೇಳಿದ್ರೆ ಅಪರಾಧವಾಗುತ್ತೆ. ಇಲ್ಲಿ ಸಾಮಾನ್ಯ ಜೀವನದಲ್ಲಿ ಅಜ್ಞಾನ ಅಪರಾಧ ಅಲ್ಲ, ಆದರೆ ಅಜ್ಞಾನ ಅಂತ ಅಳತೆ ಮೀರಿ ಹೋದರೆ ಅಪರಾಧವೇ ಆಗುವುದು, ಅದಕ್ಕೆ ಶಿಕ್ಷೆ ಆಗುತ್ತೆ. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ನಿರ್ಬಂಧ ಇದ್ದೇ ಇರ್ತಾನೆ. ದೇವರು ಎನ್ನುವ ಕಲ್ಪನೆ ಕಾನೂನಿನ ನಿರ್ದೇಶಿಸಲ್ಪಡುವುದಲ್ಲ. ಯಾವ ಕಾನೂನು ಮಾಡೋಕ್ಕೂ ಆಗೋದಿಲ್ಲ. ಪ್ರಕೃತಿಗೂ ಯಾವುದೇ ಕಾನೂನಿಲ್ಲ. ಪ್ರಕೃತಿಯೊಂದಿಗೆ ಹೊಂದಿ ಬದುಕುವುದು ಮನುಷ್ಯ ಜೀವನ. ಅದು ಬಿಟ್ಟು ಪ್ರಕೃತಿ ಕಾನೂನು ಮಾಡ್ಕೊಂಡು ಮಳೆ ಬರಬೇಡ ಇಲ್ಲ ಅಂಶ ಯಾಕೆ? ನಾವಿವತ್ತು ಮದುವೆ ಮಾಡ್ತೀವಿ ಅಂತ ಹೇಳಿ ನಿಲ್ಲುತ್ತಾಗೆ ಬಂದೇ ಬರುತ್ತೆ. ತಡೆಯಕ್ಕೆ ಯಾವ ಕಾನೂನಿಗೂ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಮನೆಯಲ್ಲಿರುತ್ತೆ ಇಲ್ಲ. ಹಾಗೆ ದೇವರು ಕಾನೂನು ನಿರ್ದೇಶಿತ ಅಂಥೇಳಿ ಆದರೆ ಮತ್ತಲ್ಲಿ ಯಾವ ಸಾಫಲ್ಯತೆಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಯಾಕೆ ಹೋಗ್ತೀರಾ ದೇವಸ್ಥಾನಕ್ಕೆ? ಬೇಡ. ಯಾವ ಕಾನೂನಿನ ಗೊಡವೆ ಇಲ್ಲದ ಗುಡ್ಡ ಬೆಟ್ಟಗಳು ಎಷ್ಟೋ ದೇವಸ್ಥಾನದ ಪೂಜೆಯಲ್ಲಿ ಹಾಳು ಬಿದ್ದಿದೆ, ಅಲ್ಲಿ ಹೋಗಿ ಫಲ ಕಾಣೋಕ್ಕಾಗುತ್ತೆ. ಇದು ಸಿಕ್ಕುವುದಿಲ್ಲ. ಅಲ್ಲ, ಈ ನಿರ್ದೇಶ ಸ್ವಾಮಿ ಸಾಮಾನ್ಯ ಜನಗಳಿಗೆ ಮಠಮಾನ್ಯಗಳು ಮಾಡಿಕೊಡ್ಬೇಕಲ್ವಾ? ಯಾರು ಒಬ್ಬರು ಜವಾಬ್ದಾರಿ ತಗೋಬೇಕಲ್ಲ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ. ಕರೆಕ್ಟು. ಮಠಮಾನ್ಯಗಳು ಹಾಗೆ ಮಾಡಿಕೊಟ್ರೆ ಅವರು ಈ ಮಠ ಇದ್ದು ಗುಡ್ಡ ಬಿಟ್ಟು ಮತ್ತೊಂದು ಗುಡ್ಡಕ್ಕೆ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮನೆಗೆ ಹೋದರೆ ಮಠಕ್ಕೆ ಏನು ಕಾಣಿಕೆ ಬರುತ್ತೆ? ಯಾರು ಮಾಡಬೇಕು? ಮಠಕ್ಕೆ ಕಾಣಿಕೆ ಬರಬೇಕೇ ಬೇಡ. ಅದಕ್ಕೆ ಅಲ್ಲೆಲ್ಲ ಹೋಗ್ಬೇಡಿ, ನಮ್ಮಲ್ಲಿಗೆ ಬನ್ನಿ, ನಮಗೆ ಏನಾದ್ರು ಪಾದ ಕಾಣಿಕೆ ಹಾಕಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಾರೆ ಅವ್ರು. ಮತ್ತೆಂತ ಹೇಳ್ತಾರೆ ಅವರು? ಯಾರಿಗಾರು ಈ ಮಾರ್ಗದರ್ಶನ ಕೊಡೋಕ್ಕೆ ಯಾರಾದರೂ ಬೇಕಲ್ಲ ನಮ್ಮ ಸಾಮಾನ್ಯ ಜನಕ್ಕೆ. ಕೇಳುವ ಮನಸ್ಥಿತಿಯಲ್ಲಿ ಜನವೇ ಇಲ್ಲ. ಜನರಲ್ಲೂ ಆ ರೀತಿಯ ಮೂರ್ಖತನವೇ ಹೆಚ್ಚಾಗ್ತಾ ಇದೆ ಬಿಟ್ಟರೆ ಕೇಳುವ ಮನಸ್ಥಿತಿ ಇಲ್ಲ. ದೇವರು ಎನ್ನುವ ಕಲ್ಪನೆ ಜನರಲ್ಲಿ ಎಲ್ಲೋ ಯಾವುದೋ ಗರ್ಭಗುಡಿಯಲ್ಲಿ ಅದಕ್ಕೆ ವಿಶೇಷವಾಗಿ ಹೂವು ಇದೆಲ್ಲ ಹಾಕಿ ಅಲಂಕಾರ ಮಾಡಿದಾಗ ಮಾತ್ರ ದೇವರು, ಇಲ್ಲದೆ ದೇವರಲ್ಲ ಅನ್ನೋ ಕಲ್ಪನೆ ಇದೆ. ದೇವರು ಗರ್ಭಗುಡಿಯಲ್ಲಿ ಇರುವುದೇ ಅಲ್ಲ.
ನಾವು ಪೂಜಿಸುವ ದೇವರು ಸದಾ ನಮ್ಮ ಜೊತೆಗಿರಬೇಕು. ನಾವು ಎಲ್ಲಿ ಹೋದ್ರೂ ಅಲ್ಲಿ ಬರಬೇಕು. ಯಾಕಂದ್ರೆ ನಮ್ಮನ್ನು ರಕ್ಷಣೆ ಮಾಡಬೇಕಾದ ಅವ್ನ ಕೆಲಸ. ಗರ್ಭಗುಡಿಯಲ್ಲಿ ದೇವರು ಇದ್ದಾರೆ, ಮತ್ತೆ ಅವನಿಗೆ ಪೂಜೆ ಮಾಡೋದಕ್ಕೆ. ಹಾಗೆ ಹೇಳಿದ್ರೆ ಜನ ಏನು ಕೇಳ್ತಾರೆ, ಹಾಗಾದ್ರೆ ದೇವಸ್ಥಾನ ಯಾಕೆ ಕಟ್ಟಿದ್ರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ದೇವಸ್ಥಾನ ಕಟ್ಟಿದ ಹಿನ್ನೆಲೆ ಉದ್ದೇಶ ಇವರು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಯಾರು ಜವಾಬ್ದಾರರು? ಯಾರು ಕೊಡ್ಬೇಕಲ್ಲ ಸ್ವಾಮೀಜಿಗೆ, ಯಾರು ಕೊಡೋದಿಲ್ಲ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಯಾರು ಜವಾಬ್ದಾರರು? ಜ್ಞಾನವನ್ನು ಕೊಟ್ಟರೆ ಜನ ಬಹುಶಃ ಅದು ಮಾರ್ಗ ಅನುಸರಿಸ್ತಾರೆ. ಈಗ ತಿರುಪತಿಗೆ ಹೋಗೋದು ಹೇಗಾಗಿದೆ ಅಂದರೆ ಟೂರಿಸ್ಟ್ಗಿಂತ ಯಾರಿಗೂ ಯಾತಕ್ಕೆ ಅಂತ ಗೊತ್ತಿಲ್ಲ. ಹೋಗೋದು ಗಾಡಿ ತಗೊಳ್ಳೋದು ಬಂದರೆ ಆಗೋಯ್ತು, ನಮ್ಮ ಜೀವನ ಸಾರ್ಥಕ ಅನ್ನುವ ರೀತಿ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಹೋದಾಗ ಏನೂ ಸಿಗಲ್ಲ ಮಾರ್ಗದರ್ಶನ. ಅವೆಲ್ಲ ಸರಿ ಮಾಡೋಕೆ ಆಗುವ ವ್ಯವಸ್ಥೆಯಲ್ಲಿ ಇಲ್ಲ. ಅಲ್ಲ, ಹಾಗಾಗಿ ಅದರ ಬಗ್ಗೆ ಚಿಂತೆ ಉಪಯೋಗ ಇಲ್ಲ. ಇನ್ನು ಸರಿಯಾದ ರೀತಿಯಲ್ಲಿ ಸ್ಥಾಪನೆಯಾದಂತಹ ದೇವಸ್ಥಾನಗಳಲ್ಲಿ ಅದರ ಒಂದು ಕಲೆಗೆ ಒಂದು ಇತಿ ಮತ್ತು ಮಿತಿ, ಸಮಯ, ಈ ನಿರ್ಧಾರವು ಬಗ್ಗೆ ಒಂದು ಸ್ವಲ್ಪ ಅದಕ್ಕೇನಾದ್ರು ಪುನಃ ಪ್ರಶ್ನೆ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಹೇಳಿ. ಅಂದರೆ ದೇವಸ್ಥಾನವನ್ನು ಒಂದು ದೇವತಾ ಸ್ಥಾಪನೆ ಮಾಡಿದಾಗ ಅದಕ್ಕೆ ಒಂದು ತಾಂತ್ರಿಕವಾದ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಗಿರುತ್ತೆ. ಹೌದು, ತಾಂತ್ರಿಕ ರೀತಿಯ ಆಗಮದ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಗಿರುತ್ತೆ. ಅದಕ್ಕೆ ಇರಬೇಕಾದಂತಹ ಒಂದು ಏನೊಂದು ಕಲೆ, ಅದಕ್ಕೆ ಇಷ್ಟು ವರ್ಷಗಳ ಒಂದು ಮಿತಿ, ಅಷ್ಟು ವರ್ಷ ಆದಂಥದ್ದಿಲ್ಲ, ಈ ರೀತಿ ಒಂದು ಇರುತ್ತಲ್ಲ ಸಾಮಾನ್ಯವಾಗಿ. ಅಲ್ಲ, ಅಂದರೆ ಸಾಮಾನ್ಯ ಅದರ ಕಲಾವೃದ್ಧಿ ಮಾಡಿಕೊಳ್ಳುವ ಪ್ರಕ್ರಿಯೆಗಳು ಹಾಗಾಗಿ ನಡೀತಾ ಇರಬೇಕು, ನಡೀತಾ ಇರಬೇಕು. ಅರ್ಚಕನ ಪ್ರಭಾವ ಪರಿಣಾಮಕಾರಿಯಾಗಿರಬೇಕು. ಆ ಕಾರಣದಿಂದಾಗಿ ದೈವಿಕ ಕಲೆ ವೃದ್ಧಿ ಆಗ್ತಾ ಹೋಗ್ತದೆ. ಅದಕ್ಕೆ ನಮ್ಮ ಗಾದೆ ಕನ್ನಡ ಅರ್ಚಕ ಬೇವರ್ಸಿ ಆದರೂ ಏನೂ ಮಾಡೋದಿಲ್ಲ. ಆರಿಸಿದ್ರೆ ಮಕ್ಕಳು ಪೂಜಿಸಿದ ದೇವರು ಅನ್ನೋದು ಇದೇ. ಅದಕ್ಕೆ ಹೇಳಿದ್ದು ಅದು ನಿರ್ಧಾರ ಮುಂಚೆನೆ ಮಾಡಿರ್ತಾರೆ ಸ್ವಾಮಿ. ಯಾರು ಸ್ಥಾಪನೆ ಆಗಿರುತ್ತೆ ಅವರು ಇದಕ್ಕೆ ಇಷ್ಟು ವರ್ಷ ಇಲ್ಲ, ಅದು ನಿರ್ಧಾರ ಆಗೋದಿಲ್ಲ. ಆಗಮದಲ್ಲಿ ಅದಕ್ಕೆ ಯಾವುದೇ ಸೂತ್ರಗಳಿಲ್ಲ. ಅಂದರೆ ಸಾಮಾನ್ಯ ಒಂದು ಈಗ ಸಿದ್ಧಕ್ಷೇತ್ರಗಳು ಅಂತ ಇರ್ತದೆ, ಅಲ್ಲಿ ದೇವರು ಪ್ರತಿಷ್ಠೆ ಮಾಡೋದಿಲ್ಲ. ಅಲ್ಲಿ ಮೊದಲೇ ದೇವರಿತ್ತು, ಅದಕ್ಕೊಂದು ಸ್ವರೂಪ ಕೊಟ್ಟು ಹೋಗ್ತಾನೆ ಯಾರೋ ಒಬ್ಬ ಸಾಧಕ. ಆ ಸಿದ್ಧ ಶಕ್ತಿಯನ್ನು ಗುರುತಿಸಿ ಸ್ವರೂಪ ಕೊಟ್ಟು ಹೋಗ್ತಾನೆ. ಅದು ಸಿದ್ಧ ಶಕ್ತಿಯಲ್ಲಿ ಇರ್ತದೆ ಮಾಮೂಲಿ ಮುಂಚೆ ಕ್ಷೇತ್ರದ ಭಾಗದಲ್ಲಿ ಸಿದ್ಧಕ್ಷೇತ್ರಗಳು ಅಂತ ಇರುತ್ತೆ. ಅಂದರೆ ಈಗಿನ ಈ ಸಿದ್ಧ ಆಡಳಿತ ಮಾಡಿದ ಕ್ಷೇತ್ರ ಅಂತ ಅರ್ಥ ಅಲ್ಲ. ಸಿದ್ಧಕ್ಷೇತ್ರ ಅಂದರೆ ದೈವಿಕತೆಯ ಸಿದ್ಧಿ ಶಾಶ್ವತವಾಗಿ ಇರ್ತದೆ, ಎಲ್ಲ ಇರುತ್ತೆ. ಯಾರೋ ಒಬ್ಬ ಸಾಧಕ ಅಲ್ಲಿ ಬಂದಾಗ ಇಲ್ಲಿ ಇಂಥ ಒಂದು ಶಕ್ತಿ ಇದೆ, ಜನರಿಗೆ ಉಪಯೋಗ ಆಗಲಿ ಅಂತ ಗುರುತಿಸಿ ಅದನ್ನು ಸ್ಥಾಪಿಸಿಕೊಟ್ಟು ಹೋಗ್ತಾನೆ. ಹೀಗೆ ಪೂಜೆ ಮಾಡ್ಕೊಂಡು ಬನ್ನಿ, ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ. ಅಲ್ಲಿ ಸರಳತೆ, ಸಜ್ಜನಿಕೆ, ಭಕ್ತಿ ಇವೆಲ್ಲ ಪ್ರಧಾನವಾದ ರೀತಿಯಲ್ಲಿ ನಡೀಬೇಕು. ಹಾಗೆ ನಡೆದರೆ ಅದು ಶಾಶ್ವತ, ನಾಶ ಆಗೋದಿಲ್ಲ, ಕ್ಷೀಣಾಗೋ ಪ್ರಶ್ನೆ ಇಲ್ಲ. ಯಾವುದೋ ಒಂದು ಸ್ಥಳ ವಿಶಾಲವಾದ ಜಾಗ ಇದೆ, ಆ ಪ್ರದೇಶದ ಜನರಿಗೆ ಒಂದು ದೈವಿಕತೆಯ ಆಶ್ರಯ ಬೇಕು ಅಂದಾಗ ಒಂದು ದೇವಸ್ಥಾನ ಕಟ್ತಾರೆ. ಅಲ್ಲಿ ಯಾವ ದೇವರು ಪ್ರತಿಷ್ಠೆ ಮಾಡಬೇಕು ಅನ್ನೋದನ್ನು ಗುರುತಿಸಿ ಅದನ್ನು ಪ್ರತಿಷ್ಠೆ ಮಾಡ್ತಾರೆ. ಅದಕ್ಕೆ ಅದರದ್ದಾದ ಸಮಯ, ನಿರ್ಬಂಧ ಎಲ್ಲ ಇದೆ. ಅಲ್ಲಿ ಈ ಸೂತ್ರಗಳೆಲ್ಲ ಬರುತ್ತೆ. ಯಾವುದು ಅರ್ಚಕನು ಸಮರ್ಥನಾಗಿರಬೇಕು, ಬರುವ ಭಕ್ತಾದಿಗಳು ಹೀಗೆ ನಡ್ಕೊಳ್ಬೇಕು ಅಂತೆಲ್ಲ ಇರ್ತದೆ. ಅದು ಯಾವುದು ನ್ಯೂನತೆ ಆದರೂ ಆ ಕ್ಷೇತ್ರ ಕ್ಷೀಣವಾಗ್ತಾ ಹೋಗುತ್ತೆ ಅಂತ. ಯಾವುದು ನ್ಯೂನತೆ ಆಗಬಾರ್ದು. ಷಡಂಗ ಉತ್ಸವಗಳು ನಡೀಬೇಕು, ಅವೆಲ್ಲ ಇದೆ ಅದಕ್ಕೆ. ಈ ಸಿದ್ಧಕ್ಷೇತ್ರದಲ್ಲಿ ಅವೆಲ್ಲ ಇಲ್ಲ. ಉತ್ಸವ ಮಾಡಿ ಬಿಡಿ ಅಂತ ಮಾಡಿ ಏನಿಲ್ಲ. ತೀರಾ ಕಷ್ಟದಲ್ಲಿದ್ದ ಆರ್ತನಾದ ಭಕ್ತ ಅಲ್ಲಿ ಬಂದು ಬೇಡ್ಕೊಂಡ್ರೆ ಅವನ ಸಹಾಯ ಪರಿಹಾರ ಆಗುತ್ತೆ. ಅಲ್ಲಿ ಹೋಗುವಾಗಲೇ ಅವನು ಅಷ್ಟೇ ನಿಷ್ಠನಾಗಿ ಶ್ರದ್ಧೆಯಿಂದಲೇ ಹೋಗಬೇಕು. ಅವನು ಕೇಳಿ ಶಕ್ತಿಯಿಂದ ಹೆಲಿಕಾಪ್ಟರ್ ಹೋಗಿ ಆ ಗುಡ್ಡದಲ್ಲಿ ಇಳಿದ್ರೆ ವಾಪಸ್ ಹೋಗುತ್ತೆ, ಹೆಲಿಕಾಪ್ಟರ್ ಬಿದ್ದು ಹೋಗುತ್ತೆ. ಗೊತ್ತಾಯ್ತಾರೆ, ಅವನು ಅನುಗ್ರಹಿಸೋದಿಲ್ಲ ಆ ಶಕ್ತಿ. ಹಾಗೆ ಅಲ್ಲಿ ಆ ಭಕ್ತಿ ಸಿದ್ಧೆಯೇ ಮುಖ್ಯ, ಅಲ್ಲಿ ಸರಳತೆ ಸಜ್ಜನಿಕೆಯೇ ಮುಖ್ಯ. ಹಾಗಿದ್ದ ಸಿದ್ಧಕ್ಷೇತ್ರಗಳಿದೆ, ಅದು ತುಂಬ ಇದೆ, ಇಲ್ಲ ಅಂತಲ್ಲ. ಇನ್ನು ಕೆಲವದೇ ಆ ಪ್ರದೇಶ ಜನರಿಗೆ ಒಂದು ದೊಡ್ಡ ನಗರ ನಿರ್ಮಾಣ ಆಗುತ್ತೆ. ಆ ಜನರಿಗೆ ಒಂದು ದೇವತಾ ಸಾನ್ನಿಧ್ಯ ವಹಿಸಿಕೊಡಬೇಕು ಅಂದಾಗ ಒಂದು ದೇವರ ನಿರ್ಮಾಣ ಮಾಡಿ ದೇವಸ್ಥಾನ ಮಾಡಿ ಕಟ್ಟಿ ಆ ನಗರದಲ್ಲಿ ವಾಸ ಇರುವವರಿಗೆ ಮಾಡುವಂಥದ್ದು ಅಂತ. ಹಾಗೆ ದೇವಸ್ಥಾನಗಳು ಬೇರೆ. ದೇವಸ್ಥಾನದಲ್ಲಿ ಜ್ಞಾನಬೋಧೆಯೂ ಇದೆ, ಇರುತ್ತೆ, ಎಲ್ಲ ಒಟ್ಟಿರುತ್ತೆ. ಹಾಗೆ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೂ ಇದೆ. ಕೆಲವುಗಳಲ್ಲಿ ಕಂಚಿಯಲ್ಲಿ ತ್ರಿವಿಕ್ರಮ ದೇವಸ್ಥಾನ ಕಟ್ಟಿದ ಉದ್ದೇಶವೇ ಹಾಗೆ, ಮನುಷ್ಯ ತನ್ನ ಆತ್ಮೋನ್ನತಿಯನ್ನು ಹೇಗೆ ಸಾಧಿಸಬಹುದು, ಒಂದು ಉತ್ತಮವಾದ ಆಧ್ಯಾತ್ಮ ವಿದ್ಯೆಯನ್ನು ಆ ದೇವಸ್ಥಾನ ಬೋಧಿಸುತ್ತೆ. ಯಾರೂ ಅದನ್ನು ನೋಡೋದಿಲ್ಲ.
ಮೆಟ್ಲು ಹತ್ತಿ ಒಂದು 10-15 ಮಾಡಿ ಎಷ್ಟು ಎತ್ತರ ಹತ್ತಿದ್ರೆ ಒಂದು ದೇವಸ್ಥಾನ ದೇವರು ಕಾಣುತ್ತೆ ಉದ್ದಕ್ಕೆ ತ್ರಿವಿಕ್ರಮ. ಅದಕ್ಕೊಂದು ನಮಸ್ಕಾರ ಹಾಕ್ತಾರೆ. ಅರ್ಚಕರಿಗೆ 50 ರೂಪಾಯಿ ಚೀಟಿ ಕೊಡ್ತಾರೆ. ಅವನು 3-4 ನಾಮ ಹೇಳ್ತಾನೆ ಅಷ್ಟೋತ್ತರ ಅಂತೇಳಿ. ಮಂಗಳಾರತಿ ಪ್ರಸಾದ ಕೊಡ್ತಾನೆ, ತಗೊಂತಾರೆ. ಮತ್ತು ಹಾಗೆ ಮುಂದೆ ಹೋಗಿ ಅಲ್ಲೆಲ್ಲ ಗೈಡ್ಗಳು ಇರ್ತಾರೆ, ಹೀಗೆ ಹೋಗಿ ಇದರಲ್ಲಿ ಹೋಗಿ ಎಲ್ಲ ಬೇಲಿ ಹಾಕಿರ್ತಾರೆ. ಮೊದಲೆಲ್ಲ ಹೋಗೋಕೆ ಆಗೋದಿಲ್ಲ, ಹಾಗೆ ಹೋಗಬೇಕು. ಹೋಗಿ ಎಲ್ಲ ಮೇಲೆ ಹತ್ತಿ ಒಂದು ಹಲ್ಲಿ ಇರ್ತಿರ್ತಾರೆ ಮೇಲೆ, ಅದನ್ನು ಮುಟ್ತಾರೆ. ಮತ್ತು ಹಿಡ್ಕೊಂಡು ಮನೆಗೆ ಹೋಗ್ತಾರೆ. ಮುಗಿ ಎಲ್ಲ ಪರಿಹಾರ ಆಯ್ತದೆ. ಅದ್ರ ಉದ್ದೇಶ ನೀನು ಆತ್ಮೋನ್ನತಿಯನ್ನು ಸಾಧಿಸುವುದು ಹೇಗೆ ನಿನಗೆ ಆತ್ಮಜ್ಞಾನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಅಂತ ತೋರಿಸುವುದು ಆ ದೇವಸ್ಥಾನಕ್ಕೆ ನಿರ್ಮಾಣ ಉದ್ದೇಶ. ನೀವು ಕಂಚಿ ಹೇಳಿದ್ರಿಂದ ಸ್ವಾಮೀಜಿ, ತಮಿಳುನಾಡಲ್ಲಿ ಎರಡು ಊರು, ಒಂದು ಕಂಚಿ, ಇನ್ನೊಂದು ಕುಂಭಕೋಣ. ಇವೆರಡೂ ಕಡೆ ಒಂದೊಂದು ಊರೊಳಗಡೆ 1,000 ದೇವಸ್ಥಾನಗಳು. ಇದರಲ್ಲೊಂದು 1,000, ಅದರಲ್ಲೊಂದು 1,000. ಈ ಥರ ಒಂದು ಊರಲ್ಲಿ ಈ ಥರ 1,000 ದೇವಸ್ಥಾನ ನಿರ್ಮಾಣ ಮಾಡೋದು ಏನರ್ಥ ಇದಕ್ಕೆ? ಚಿಕ್ಕ ಊರು, ದೇವಸ್ಥಾನ ಸುತ್ತಾನೆ ಊರು ಬೆಳ್ಕೊಂಡಿದೆ. ಊರು ಮುಂಚೆ ಬಹುಶಃ ಅಲ್ಲ, ಕಂಚಿ ಮುಂಚೆ ದೊಡ್ಡ ಒಂದು ನಗರ ಕೇಂದ್ರ, ದೊಡ್ಡ ನಗರ ಆಗಿತ್ತು. ಅಲ್ಲಿಯೂ ಇದೆ. ಅಲ್ಲಿಯೇ ಮತ್ತೊಂದು 5-6 ಕಿಲೋಮೀಟ್ರ್ ಮುಂದೆ ಹೋದರೆ ಮತ್ತೊಂದು ಕಂಚಿ ಇದೆ. ಶಿವಕಂಚಿ, ವಿಷ್ಣು ಕಂಚಿ ಅಂತ 2 ಭಾಗ ಮಾಡ್ಕೊಂಡಿದ್ದಾರೆ. ಹೋದಲ್ಲೆಲ್ಲ ಕಚ್ಚುತ್ತಾರೆ. ನಿಮ್ಮ ಕೈಯಲ್ಲಿ ಏನು ಸುಲಿಗೆ ಮಾಡೋ ಸಾಧ್ಯ ಅದು ಮಾಡ್ತಾರೆ. ಆದರೆ ಎಷ್ಟು ಆತ್ಮಾಭಿಮಾನ ಕಳ್ಕೊಂಡ ಕೆಟ್ಟ ಜನರು ವಾಸ ಆಗಿದ್ದಾರೆ ಅಂತ ಹೇಳಿದರೆ ಅವರಿಗೆ ತಮ್ಮ ಊರಿನ ಬಗ್ಗೆ ಒಂದು ಕಿಂಚಿತ್ತೂ ಅಭಿಮಾನ ಇಲ್ಲ. ತಮ್ಮ ಊರಿನ ಮಹತ್ವವನ್ನು ಹೇಳೋದಲ್ಲಿ ಏನಿಲ್ಲ. ಅದನ್ನು ಅವ್ರು ಹೇಳೋಕೆ ಅಗತ್ಯ ಇಲ್ಲ. ನಿಮ್ಮ ಕೈಲಿ ದುಡ್ಡು ಎಷ್ಟು ಕೇಳೋಕ್ಕಾಗುತ್ತೆ ಕಿತ್ತು ಕಳಿಸ್ಕೊಡ್ತಾರೆ ಅಷ್ಟೇ. ಒಬ್ಬೊಬ್ಬರೇ ಹೋದರೆ ದೇವಸ್ಥಾನದಲ್ಲಿ ಎಲ್ಲೋ ಮೂಲೆ ಕರ್ಕೊಂಡು ಹೋಗಿ ಎಲ್ಲ ಫುಲ್ ಶರ್ಟ್ ಗಿರ್ಟ್ ಬಟ್ಟೆ ಎಲ್ಲ ಬಿಡಿಸಿದಾಗ ಹೋಗ್ಬಿಡ್ತಾರೆ. ಈಚೆ ಬರೋಕ್ಕೂ ಆಗೋದಿಲ್ಲ. ಹಾಗೆ ಎಲ್ಲ ಕಸ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರೇ ಹೋದರು. ಅಷ್ಟು ತಮ್ಮ ಊರಿನ ಬಗ್ಗೆ ಅಭಿಮಾನವೂ ಇಲ್ಲದಂಥ ಜನ ಸೇರಿ ಹೋದಂಥ ಭಾಗ. ಹಿಂದೆಲ್ಲ ಒಳ್ಳೆಯವರಲ್ಲ ಅಂತಲ್ಲ, ಈಗ ಆ ಮಟ್ಟಕ್ಕಾಗಿದೆ. ಸ್ವಾಮೀಜಿ, ನಮ್ಮ ದೇಶದ ಅತ್ಯಂತ ಪ್ರಾಚೀನ ಕಾಲದಿಂದ ನೋಡ್ಕೊಂಡು ಬಂದರೆ ಜ್ಞಾನಿಗಳು, ಋಷಿಗಳು, ನೀವು ಹೇಳಿದಂಗೆ ಮಹಾಪುರುಷರು, ಇಲ್ಲಿ ಇತ್ತೀಚಿನ ಕಾಲಗಳಲ್ಲಿ ದೊಡ್ಡ ವಿದ್ವಾಂಸರು, ವಿಜ್ಞಾನಿಗಳು, ಇವರೆಲ್ಲರಿಗೂ ಕೂಡ ಅವರಲ್ಲಿದ್ದಂತಹ ಆ ಜ್ಞಾನವನ್ನು ತಾಂತ್ರಿಕವಾಗಿ ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ತಂತ್ರಜ್ಞಾನ ಇದುವರೆಗೂ ನಮಗೆಲ್ಲೂ ಇದೆ ಅಂತ ಗೊತ್ತಾಗಿರಲ್ಲ. ಹಾಗಿದ್ದರೆ ಸಕಲ ವಿದ್ಯಾಧರಣ ಸೂತ್ರ ಅಂತ ಇದೆ. ಎಲ್ಲ ವಿದ್ಯೆಗಳು ಯಾರ್ಯಾರಲ್ಲಿದೆ, ಯಾರ ಹತ್ರಲ್ಲಿದೆ ಎಲ್ಲ ತಗೊಳ್ಳುವಂಥ ಸೂತ್ರವೇ ಇದೆ. ತಗೊಂಡು ಕಲಿಯೋಕ್ಕಾಗತ್ತೆ. ಮತ್ತೆ ಯಾಕೆ ಉಪಯೋಗ ಮಾಡ್ತಾ ಇಲ್ಲ ಮಾಡು ಗೊತ್ತಿಲ್ಲ. ಈಗ ಅಂತ ವಿದ್ವಾಂಸರು ಗಣಪಾಟಿಗಳಿರ್ತಾರೆ, ಇಡೀ ಋಗ್ವೇದ ಅವ್ರ ಪಾಪ ಅವ್ರು ಹೊರಟೋಗ್ತಾರೆ. ಅವರಿಂದ ಯಾರಿಗೂ ಟ್ರಾನ್ಸ್ಫರ್ ಆಗಿರೋದು. ಕಡಲೆಬೇಳೆ ಹೋಳಿಗೆ ಗೊತ್ತು, ಅಥವಾ ತಿನ್ನೋಕ್ಕೆ ಹಾಲು ಹಾಕ್ಕೊಳ್ಳೋದು, ತುಪ್ಪ ಹಾಕ್ಕೊಳ್ಳೋದು, ಜೇನುತುಪ್ಪ ಹಾಕ್ಕೊಳ್ಳೋದು ಗೊತ್ತು. ಮಾಡೋದು ಹೇಗೆ ಗೊತ್ತಿದೆ. ಕಡಲೆಬೇಳೆ ಹೋಳಿಗೆ ಇರೋದಿಲ್ಲ, ತಿನ್ನೋದು ಹೇಗೆ. ಆ ರೀತಿ ನಾಶ ಆಗುತ್ತಲ್ಲ. ಸಕಲ ವಿದ್ಯಾಗರಣ ಸೂತ್ರ ಅಂತಿದೆ. ಅದರ ಮುಖೇನ ಎಲ್ಲ ವಿದ್ಯೆಯನ್ನು ಯಾರ್ಯಾರ ಕೈಲಿದ್ದನ್ನು ಸ್ವಾಧೀನಪಡಿಸ್ಕೊಳ್ಬೋದು. ಬದುಕಿರೋ ಮನುಷ್ಯನ ಕೈಲಿದ್ದೇನೆ ಅದನ್ನು ಪೂರ್ಣ ತಿಳ್ಕೊಳ್ಳೋಕ್ಕಾಗದಿದ್ದೇನೆ. ಸತ್ತ ಮೇಲೆಲ್ಲ ಮುಂಚೆ ತಿಳ್ಕೊಳ್ಬೋದು. ಸತ್ತ ಮೇಲೆ ತಗೊಳ್ಳೋದು ಇದೆ. ಅದೇ ಅಲ್ಲ, ಇದೇ ವಿದ್ಯೆ. ಬದುಕಿದ್ದಾಗಲೇ ನಿನಗೆ ಗೊತ್ತಿದ್ದೆಲ್ಲ ನಾವು ತಗೊಂಡ್ಬಿಡ್ಬೋದು. ನಿನಗೂ ಗೊತ್ತಾಗೋದಿಲ್ಲ ತಗೊಂಡಿದ್ರೆ ಅಂತ. ಅಷ್ಟೇ ಕಾಪಿ ಅವರಲ್ಲೂ ಇರುತ್ತೆ, ಈ ಕಡೆನೂ ಕಾಪಿ ಪೇಸ್ಟ್. ಅಲ್ಲ, ಹಾಗಿದ್ರೆ ಸ್ವಾಮೀಜಿ, ಇದು ಯಾಕೆ ಅದು ಹೆಚ್ಚು ಬಳಕೆಗೆ ಬರಲಿಲ್ಲ? ಅದು ನಮ್ಮ ಗಮನಕ್ಕೆ ಬರದೇ ಇರೋದು. ಬಟ್ ನಾವೆಲ್ಲೂ ಬಳಕೆಗೆ ಬರುವಲ್ಲೆಲ್ಲ ಬಂದಿದೆ ಎಷ್ಟೋ ಕಡೆ. ಈಗ ಪುರಾಣಗಳಲ್ಲೆಲ್ಲ ಹೆಚ್ಚು ಮೆನ್ಷನ್ ಬರಲ್ಲ ಅದು. ಈಗ ಒಬ್ಬರು ಗುರುಗಳ ಹತ್ರ ಒಬ್ಬ ಶಿಷ್ಯ ಹೋಗ್ತಾನೆ, ಬಹಳ ವರ್ಷ ಪ್ರಯತ್ನ ಪಡ್ತಾನೆ. ಅಂದರೆ ಅದರ ಕಲ್ಪನೆ ಇಲ್ಲದವರು ಪುರಾಣದ ವ್ಯಾಖ್ಯಾನಕಾರರಾದ್ದರಿಂದ ಒಬ್ಬ ಸಾಹಿತಿಗೆ ಇದೆಲ್ಲ ಗೊತ್ತಿರಬೇಕು ಅಂತ ಅರ್ಥ ಇಲ್ಲ. ಏನಿಲ್ಲ, ಅವನಿಗೆ ಭಾಷಾ ಪ್ರೌಢಿಮೆ ಇದ್ದರೂ ಸಹ ಒಬ್ಬ ಸಾಹಿತಿ ಆಗ್ತಾನೆ. ಅವನು ಪುರಾಣದ ವ್ಯಾಖ್ಯಾನ ಮಾಡ್ತಾನೆ. ಅವನಿಗೆ ತಂತ್ರಶಾಸ್ತ್ರವು ಆಗಮು ಅವನಿಗೆ ಗೊತ್ತಿರಬೇಕಾದಿಲ್ಲ, ಹೋಗ್ತಾನೆ. ಹಾಗೆ ಅವನು ಅದನ್ನು ವ್ಯಾಖ್ಯಾನಿಸಲಾರ. ಹೇಗೆ ವ್ಯಾಖ್ಯಾನಿಸ್ತಾನೆ? ಇಂಥ ಒಂದು ವಿದ್ಯೆ ಇದೆ, ಇದರ ಮುಖೇನ ಅವನ ಶಿಷ್ಯನಿಗೆ ವಿದ್ಯೆ ಕೊಟ್ಟ ಅಂತೇಳಿ ಹೇಳೋಕ್ಕೆ ಗೊತ್ತಿಲ್ಲ ಅದಕ್ಕೆ ಕಡೆ ಮತ್ತು ಪರಮಾವಧಿ ಒಂದೆಡೆ ಆಗದ ಕಡೆ ಅನುಗ್ರಹ ಮಾಡಿದರು ಅಂತೇಳಿ ಮಾತ್ರ ಹೇಳೋದು ಬಂತಷ್ಟೇ. ತಲೆಗೆ ಕೈ ಇಟ್ಟ ಕೂಡಲೇ ಎಲ್ಲ ಬಂತು. ತಲೆ ಕೈ ಇಟ್ಟ ತಕ್ಷಣ ಎಲ್ಲ ಬಂತು ಅಂತೇಳಿ ಅಷ್ಟೇ ಹೇಳಿ. ಯಾಕಂದರೆ ಈ ಸೂತ್ರ ಗೊತ್ತಿಲ್ಲ ಅದು. ಹೀಗೊಂದು ವಿದ್ಯೆ ಇದೆ, ಇದನ್ನು ಈ ರೀತಿ ಎಲ್ಲದನ್ನು ಬಳಸೋಕ್ಕಾಗತ್ತೆ ಅನ್ನೋದು ಗೊತ್ತಿಲ್ಲ.
ಸಾಹಿತ್ಯಕ್ಕೆ ಬೇಕಾದ್ದು ಇದೆಲ್ಲ ಅರ್ಹತೆಗಳಲ್ಲ. ಸಾಹಿತ್ಯ ಬೇಕಾದ ಅವನಿಗೆ ಒಂದು ಭಾಷೆ, ಯಾವ ಭಾಷೆನೋ ಸಾಹಿತ್ಯ ಇದ್ದಾನೆ ಆ ಭಾಷೆಯಲ್ಲಿ ಪ್ರೌಢಿನ ಹಿಡಿತಬೇಕು, ಹೋಗ್ತಾನೆ, ಮತ್ತೇನು ಅಗತ್ಯ ಇಲ್ಲ ಅವನಿಗೆ. ಹಾಗಾಗಿ ಆ ಭಾಷೆ ಹಿಡಿತ ಸಾಧಿಸಿದವನೆಲ್ಲ ಭಾಷಾಶಾಸ್ತ್ರಜ್ಞ, ಒಬ್ಬ ಧರ್ಮಶಾಸ್ತ್ರಜ್ಞನೋ ತಂತ್ರಶಾಸ್ತ್ರಜ್ಞನೋ ಆಗಮ ಸೂತ್ರ ಬಲ್ಲವನೂ ಆಗೋದಿಲ್ಲ, ಆಗಬೇಕಂತಿಲ್ಲ. ಅದೆಲ್ಲ ಆಗಿಂದು ಭಾಷಾಶಾಸ್ತ್ರಜ್ಞ ಆದರೆ ವಿಶೇಷ, ನಾವು ಮಾಡ್ಬೋದು, ಇಲ್ಲ ಅಂತಲ್ಲ. ವ್ಯಾಸರು ಬರೀ ಭಾಷಾಶಾಸ್ತ್ರಜ್ಞರಲ್ಲ, ಎಲ್ಲ ಶಾಸ್ತ್ರ ತಿಳಿದ್ರಿಂದ ಏನೋ ಹೊಟ್ಟೆ ಕಿಚ್ಚಿದೆ, 2 ಪಿಂಡ ಕೆಳಗೆ ಬಿತ್ತು, ಅದನ್ನೇ 100 ಮಕ್ಕಳು ಮಾಡಿ ಕೊಟ್ಟರು. ನೀವು ಡಾಕ್ಟ್ರಲ್ಲ ಮಾಡಿ ನೋಡೋದು ಅಂತ ಆಗೋದಿಲ್ಲ. ಅದು ಹೊಟ್ಟೆ ಕಿಚ್ಚಿನ ಪಿಂಡ ಕೆಳಗೆ ಬಿದ್ದಿದ್ದು. ಆ ತಾಯಿ ಅದನ್ನು ತಗೊಂಡು ಬಿಸಾಡಿ ಅಂದಿದ್ದು. ಅಷ್ಟೊತ್ತಿಗೇನು ವ್ಯಾಸರು ಓಡಿ ಬಂದಿಲ್ಲ, ಬಿಸಾಡಿ ಬೇಡ ಅಂಥೇಳಿ ನಿಲ್ಲಿಸಿ ಅದು 100 ಮಕ್ಕಳಾಗುವಂತೆ ದೇಶಕಂಟಕರಾಗ್ತಾರೆ ಅಂತ ಇದನ್ನು ಮಾಡುವವರೇ ಹೇಳಿದ್ದಾರೆ. ಆದರೂ 100 ಮಕ್ಕಳು ಮಾಡಿಕೊಟ್ರು. ಸಾಧ್ಯತೆ ಇಲ್ಲ ಅಲ್ಲ. ಅವ್ರು ಶುಕನಿಗೆ ಕೊಟ್ಟಿದ್ದು ಹಾಗೆ ಮಗನಿಗೆ, ಯಾಕಂದರೆ 8ನೇ ವರ್ಷಕ್ಕೆ ಅವನು ಎಲ್ಲರೂ ಗ್ರಹಿಸಿಬಿಟ್ಟಿರ್ತಾರೆ. ವಿದ್ಯೆ ಇತ್ತು, ಆದರೆ ಅದನ್ನು ಆ ರೀತಿಯಲ್ಲಿ ಒಂದು ವಿದ್ಯೆ ಇದೆ ಅಂತ ಹೇಳುವ ಸಾಹಿತ್ಯ ರಚನೆಕಾರನಿಗೆ ಅನುಭವ ಇಲ್ಲದ್ರಿಂದ ಅವನಿಗೆ ಅನುಗ್ರಹ ಮಾಡಿದ್ರು. ಹೀಗೆಲ್ಲ ಹೇಳೋದು ಬಂತಷ್ಟೇ, ಚಾಲ್ತಿ. ವಿದ್ಯೆ ಇತ್ತು ಅಂತ ಭೂತಕಾಲ ಹೇಳ್ತಾರೆ. ಯಾವುದು ಈಗಲೂ ಇರ್ಬೋದು. ಇರ್ಬೋದು, ನಾವು ಇರಬಾರ್ದು ಅಂತ ಹೇಳ್ತೇವಾ? ವಿದ್ಯೆ ನಾಶವಾಗುವುದಲ್ಲ, ಹಾಗಾಗಿ ಇದೆ. ವಿದ್ಯೆ ನಾಶ ಆಗುವುದಲ್ಲ, ಅದು ಅಕ್ಷರ ಅಂತ ಹೇಳುತ್ತೆ, ನಾಶವಿಲ್ಲದ್ದು ಅಂತ ಅರ್ಥ. ಅಲ್ಲ, ಇದನ್ನೇನಾದರೂ ಪೇಟೆಂಟ್ ಮಾಡಿ ಕೊಟ್ಟರೆ ಇವತ್ತು ಅದ್ಭುತವಾದ ಒಂದಿಷ್ಟು ಕೋಟಿ ರೂಪಾಯಿ ಬರುತ್ತೆ. ಅಲ್ಲ, ರೂಪಾಯಿ ಅಂತೂ ಬಿಡಿತ್ತು, ಒಂದಿಷ್ಟು ಕೋಟಿ ಬರುತ್ತೆ, ಸ್ವಲ್ಪ ಅಲ್ಲ. ಅದು ಲೆಕ್ಕ ಹೇಳೋದು ಸಣ್ಣ ಸುತ್ತ ಗೊತ್ತೋಳು ಪುರ್ಸೋತಿಲ್ಲ, ಅಷ್ಟು ಕೋಟಿ ಬರ್ಬೋದು. ಆದರೆ ಗೊತ್ತಿದ್ದರೂ ಕೊಡೋದಿಲ್ಲ, ಖಂಡಿತ. ಯಾಕೆಂದ್ರೆ ನಾವು ಪಿತೃಶ್ರಾದ್ದದ ಸಂದರ್ಭ ಮಾತಾಡ್ತಾ ಇದ್ದಾಗ ಪಿತೃಗಳಿಂದ ಇದನ್ನು ಪಡೀತಕ್ಕಂಥದ್ದು ಶ್ರಾದ್ದದಲ್ಲಿ ಸಾಮಾನ್ಯ ಜನರಿಗೆ ಇರ್ತಕ್ಕಂಥ ಅವ್ರ ವಂಶದಲ್ಲಿರ್ತಕ್ಕಂಥ ಜ್ಞಾನ ಪಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಭಾಳ ಸೂಕ್ಷ್ಮವಾದ ವಿಚಾರ ಅಂತ ಹೇಳಿದ್ವಿ. ಇದಾಗಲ್ಲ, ಇದು ಸಾರ್ವತ್ರಿಕಲ್ಲ, ಗುರು ಶಿಷ್ಯರೆಲ್ಲಾರು ಆಗ್ಬೇಕು. ಇದಕ್ಕೆ ಅದೇನಿಲ್ಲ, ಗುರು ಶಿಷ್ಯ ಇಂಥ ಸಂಬಂಧ ಯಾವುದೂ ಇಲ್ಲ. ಇಲ್ಲ, ಶತ್ರುವಿನ ಕೈಯಲ್ಲಿದ್ದದನ್ನು ತಗೊಳ್ಬೋದು. ಹಾಗಾಗಿ ಅವ ಇದ್ನಲ್ಲ ಮಂಗಳ ರಾಜ ವಾಲಿ, ಶತ್ರುಗಳ ಕೈಯಲ್ಲಿದ್ದ ಬಲವನ್ನು ಅವ ತಗೊಳ್ತಾ ಇದ್ದ, ಅರ್ಧ ಬಲ ತಗೊಳ್ತಾ ಇದ್ದ. ನಾವು ಮಂಗಳಾಗಲೇ ಬೇಡ, ನಮಗೆ ಶತ್ರುಗಳೇ ಇಲ್ಲ, ಇದ್ದರೂ ಅವ್ರ ಬಲ ಬೇಡ. ಇಲ್ಲಿ ತಗೊಳ್ಳೋದು ಮತ್ತು ಕೊಡೋದು ಒಂದು 2 ಪ್ರಕ್ರಿಯೆ ಇದೆ. ಇದರಲ್ಲಿ ಯಾವುದು ವಿಶಿಷ್ಟ ಅಲ್ಲ, ಅದನ್ನು ಕೊಡುವುದಲ್ಲ, ಕೊಡುವುದು ಅನ್ನೋದು ಕಡೆಗೆ ಬಂದದ್ದು, ತಗೊಳ್ಳುವುದೇ. ವಿದ್ಯಾಧರಣ ಸೂತ್ರ ಅಂದರೆ ಹಾಗೆ, ತಗೊಳ್ಳುವುದೇ, ಅದು ಕೊಡುವ ಪ್ರಶ್ನೆ ಇಲ್ಲ. ಕೊಡುವನಿಗೆ ಅಪೇಕ್ಷೆ ಇದೆ ಇಲ್ಲ ಪ್ರಶ್ನೆ ಇಲ್ಲ. ಅದು ನನಗದೆಲ್ಲ ಬೇಕು ಅಂದರೆ ತಗೊಳ್ಳುವಂಥ ಒಂದು ವಿಧಿ. ಈಗೊಬ್ಬನಿಗೆ ಕೊಡಬೇಕು ಅಂತಂದರೆ ಬಲ ಪ್ರಯೋಗ ಇಲ್ಲ, ಅಲ್ಲಿ ಪ್ರಯೋಗ ಬೇಕಿಲ್ಲ. ನಿಮಗೆ ಕೊಟ್ಟದ್ದು ಗೊತ್ತಾಗೋದೇ ಇಲ್ಲ. ಈ ಬಲ ಕಾಪಿ ಅಷ್ಟೇ ನಮ್ಮ ಹತ್ರ ಇದೆ. ಅದೇ ಫುಲ್ ಡೇಟಾ ನಿಮ್ಮದು ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ ಅಷ್ಟೇ. ಅದಕ್ಕೆ ಅದು ಅರ್ಧ ಬಲ ಅಂತ ಹೇಳಿದ್ದು. ವಾಲಿಗೆ ಪ್ರಶ್ನೆ ಆಗಿಬಿಡೋದು ಅರ್ಧ ಬಲ ಅಂತ. ಯಾಕಂದ್ರೆ ಅವನಲ್ಲಿ ಅಷ್ಟು ಇರ್ತದೆ, ಹಾಗಾಗಿ ಅದ್ರ ಅರ್ಧ ಅಂತ ಲೆಕ್ಕ. 2 ಆಯ್ತಲ್ಲ, ಅರ್ಧ ಆದರೆ ಆಯ್ತು, ಅದಕ್ಕೆ ಅರ್ಧ ಬಲ ಅಂದಿತ್ತು. ಹಾಗೆ ಕೊಡೋದಕ್ಕೆ ಒಬ್ಬನಿಗೆ ಇಚ್ಛೆ ಇದ್ದಾಗ ಅವ್ನು ಕೊಡ್ಬೋದ? ಈಗ ತಗೊಳ್ಳೋದು ನನ್ನ ಇಷ್ಟ, ನನ್ನೆಲ್ಲ ಕೊಡುವವನ ಇಚ್ಛೆಗೆ ಅದಕ್ಕೆ ಈ ವ್ಯಾಖ್ಯಾನಗಳ ಇದಾವೆ ಯಾವುದು ಬರೋದಿಲ್ಲ. ಕೊಡುವವನಿಗೆ ತಗೊಂಡವನಿಗೆ ಅವನಿಗೊಂದು ಇದ್ದವನಿಗೆ ಅವನಿಗೊಂದು ಜವಾಬ್ದಾರಿ ಇರುತ್ತೆ. ಎಲ್ಲಿ ಅದು ಸಪಾತ್ರವಾಗಿ ಬಳಕೆಯಾಗಬಹುದು ಅಂತ ನೋಡಬೇಕು. ಸಪಾತ್ರ ಬಳಕೆ ಆಗುತ್ತಂದ್ರೆ ಅವನು ಕೊಡುವ ಇಚ್ಛೆ ಇದ್ದರೂ ಕೊಡೋದು, ಅದು ಕೊಟ್ಟದ್ದು ತಗೊಳ್ಳೋದು ಪ್ರಶ್ನೆ ಅಲ್ಲ. ಇಲ್ಲ, ಅದರ ವ್ಯಾಖ್ಯಾನ ಬೇರೆ. ಇದು ಒಬ್ಬ ಸಾಧಕ ತನ್ನ ಸ್ವಂತ ಇಚ್ಛೆಯಿಂದ ಇಂತಿಂಥ ಭಾಗವನ್ನು ತಿಳಿಬೇಕು ಅಂದಾಗ ಎಲ್ಲೆಲ್ಲಿದೆ ಅಲ್ಲಲ್ಲಿ ಪಡಿಬೇಕು. ಅದು ಬೇರೆ. ಯಾಕೆಂದರೆ ಇನ್ನೊಂದು ರೆಫರೆನ್ಸ್ ಬರ್ತದಲ್ಲ, ಈಗ ಒಬ್ಬ ವಿಶಿಷ್ಟವಾದ ಒಂದು ಯಾಗವನ್ನು ಮಾಡ್ತಾನೆ, ಆ ಯಾಗ ಫಲವನ್ನು ನಾನು ನಿಮ್ಗೆ ದಾರ ಹೇಳ್ಕೊಡ್ತೀನಿ ಅನ್ನುವ ಸುಮಾರು ನೋಡ್ತಾರೆ. ಅದರಲ್ಲೂ ವಿಶ್ವಾಮಿತ್ರರು ಅದ್ರ ಫೇಮಸ್. ಒಂದು ಶತಮೂರ್ಖ ಅಂದ್ರೆ ಅವರೇ ತಾನೆ. ಅಲ್ಲಿ ಪ್ರಕ್ರಿಯೆನೇ ಬೇರೆ ಆಗಿದೆ. ಅದು ಬೇರೆ. ಅದಕ್ಕೆ ಹೇಳಿದ್ದು ನಾನು, ತಾನು ಅರ್ಜಿಸಿದ್ದನ್ನು ಕೊಡೋಕೆ ಬರುತ್ತೆ. ಹಾಂ, ಈಗ ತೊಗೊಂಡಿದ್ದು ಅರ್ಜಿಸಿದ್ದು ಅಂತ ಆಗಲ್ವ?
ಈಗ ಒಬ್ಬರಿಂದ ಇರುತ್ತೆ ಮಾಸ್ಟ್ರಿಂದ ನಾನು ತಗೊಂಡೆ ಇನ್ನೊಬ್ಬರಿಗೆ ನಾನು ಇಲ್ಲ ಅಡ್ಜಸ್ಟಿದ್ದಲ್ಲ, ಇದೊಂದು ತಂತ್ರ ಭಾಗ ಬಿಟ್ಟರೆ ಇಲ್ಲಿ ಆರ್ಜನೆಯ ಭಾಗ ಇಲ್ಲ. ಆರ್ಜನೆ ಇಲ್ಲ. ತನ್ನ ದುಡಿಮೆ ಅಲ್ಲಿಲ್ಲ ಅದು ಬರೀ ನಾವು ಮಾತ್ರ ತಗೋಬೇಕು ಅಷ್ಟೇ. ಇಲ್ಲ ಅವನಿಗೆ ಬೇಕಂದ್ರೆ ಅವ್ನಿಗೆ ಅಗತ್ಯ ಕಲಿಸಿ ನನ್ನಲ್ಲೇ ತಗೊಂತ ಹೇಳ್ಬೇಕು. ಇವ್ರು ನೀವು ಮಾಡೋದಲ್ಲ. ಈ ವಿದ್ಯೆಯನ್ನು ಯಾರು ಕೊಡ್ತಕ್ಕಂಥ ಮಹಾ ಗುರುಗಳಿದ್ದಾರೆ ನಮಗೆ. ನಮ್ಮ ಅಣ್ಣಪ್ಪ ಇದ್ದರು, ಅವರು ಆ ವಿದ್ಯಾಧರಣ ಸೂತ್ರವನ್ನು ಆಕರ್ಷಿ ಇಲ್ಲಿ ಅದನ್ನು ತಿಳ್ಕೊಂಡೆ ಈ ಮಲೆನಾಡು ಪ್ರದೇಶದಲ್ಲಿದ್ದ ನಾಗಾ ಜನರು ಅಂತಿದ್ದರು. ಅವರು ಜನರನ್ನೆಲ್ಲ ಸಂವಹನಗೊಳಿಸ್ಕೊಂಡು ಅವರಿಗೆ ಬೇಕಾದಾಗ ಆ ಜನರನ್ನು ಬಳಸಿಕೊಂಡು ಬದುಕ್ತಾ ಇದ್ದರು. ಅವ್ರನ್ನ ಕಂಟ್ರೋಲ್ ಮಾಡೋಕೆ ಅದೇ ಸೂತ್ರ ಬಳಸಿದ್ರು. ತುಂಬ ವರ್ಷಗಳಾಗಬೇಕು ಇಲ್ಲ ಈ ಕಲಿಯುವುದಿಲ್ಲ ಮೊನ್ನೆ ಒಂದು ವರ್ಷ ಈ ಕಲಿಯುಗ ಬಂದ ಮೇಲೆ ಒಂದು 2000 ವರ್ಷ ಹಿಂದೆ. ಅದೇ 2000 ವರ್ಷ ಯಾವ ಲೆಕ್ಕ ಆಗಲ್ಲ. ನೀವು ರಾಮನ್ ನೋಡಿಲ್ವಾ? ಪರಶುರಾಮನ್ ನೋಡಿಲ್ವಾ? ಅವ್ರದ್ದು ಲೆಕ್ಕ ತಗೊಂಡು ಎಷ್ಟೆಷ್ಟು ವರ್ಷ, ಎಷ್ಟೆಷ್ಟು ಲಕ್ಷ ವರ್ಷ ಆಗುತ್ತೆ. ಅದೇ ನಮಗೆ ಪರಶುರಾಮ ರಾಮ ಎಲ್ಲ ಗೊತ್ತು, ಈ ಗೊತ್ತಿದೆ. ಈ ತಂತ್ರ ನಿಮ್ಮ ಪ್ರಕಾರ ಸ್ವಾಮಿಗೆ ಇವತ್ತಿನ ದಿವಸಕ್ಕೆ ನನ್ನ ಇಟ್ಕೊಳ್ಳೋದು ಪಡೆಯುವಂಥ ಯೋಗ್ಯತೆ ನಮ್ಮ ಜನಗಳಿಗೆ ಇದೆಯಾ ಅಥವಾ ಬೇಡ ಅಂತ ನಿಮಗೆ? ಸಾಮಾನ್ಯ ಅದಕ್ಕೆ ಬೇಕಾದ ಪಕ್ವತೆ ಈ ವಯೋಮಾನದಲ್ಲಿ ಬರೋದಿಲ್ಲ. ಈ ಬದುಕುವುದೇ 70-80 ವರ್ಷದಲ್ಲಿ ಅಷ್ಟೆಲ್ಲ ಮಾನಸಿಕ ಪಕ್ವತೆ ಬರೋದಿಲ್ಲ. ಮಾನಸಿಕ ಪಕ್ವತೆ ಬಾರದೇ ಇದ್ದರೆ ಅದು ಅಷ್ಟೇ ಅಪಾಯಕಾರಿ. ಸಿಕ್ಬಿಟ್ರೆ ಅಷ್ಟೇ ಅಪಾಯಕಾರಿ. ಈ ಸುಮ್ಮನೆ ಒಂದು ಥೀಸಿಸ್ನೇ 1-10 ಜನ ಕಾಪಿ ಮಾಡಿ ಇನ್ನು ಇದು ಸಿಕ್ಬಿಟ್ರೆ ಜ್ಞಾನ ಬರೀ PhD ಇಲ್ಲ. ಅಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಸ್ವಾರ್ಥಕ್ಕೆ ಬಳಸ್ತಾರೆ, ಸ್ವಾರ್ಥಕ್ಕೆ ಹೋಗೋದಿಗೆ ಅಷ್ಟೇ. ಸ್ವಾರ್ಥಕ್ಕಲ್ಲೂ ಅದರ ಬಳಕೆ ಮಾಡೋದಕ್ಕೆ ಬೇಕಾದಂಥ ವಿವೇಚನೆ ತುಂಬ ಬೇಕು, ಸುಮ್ಮನೆ ಬಳಸುವಾಗಿಲ್ಲ. ಈಗಿನ ಜನರಲ್ಲಿ ಆ ಒಂದು ವಿವೇಕ ಅಷ್ಟೊಂದು ಉದ್ಭವ ಆಗೋದು. ರಕ್ಷಣೆಗೋಸ್ಕರ ಯಾರೂ ಅದನ್ನು ಕಾಪಾಡ್ಕೊಂಡು ಇಲ್ಲ, ನೀವು ಯಾರು ರಕ್ಷಣೆ ಮಾಡಬೇಡ, ವಿದ್ಯೆ ಅದರ ರಕ್ಷಣೆ ಮಾಡ್ಕೊಳಕ್ಕೆ. ಅದ್ರ ಬಗ್ಗೆ ಹೆದರಿಕೆ ಬೇಡ. ಅದಕ್ಕೆ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇದೆ, ಅದು ಮಾಡ್ಕೊಳ್ಳುತ್ತೆ. ನಾಶ ಆಗೋದಿಲ್ಲ ವಿದ್ಯೆ, ಆಶಾವಾದಿಗಳಾಗಿರ್ಬೋದು ನಾವು, ಖಂಡಿತ. ಅದ್ರ ಬಗ್ಗೆ ಸಂಶಯವೇ ಬೇಡ. ಸೋಮದ ವಿಷಯದ ಬಗ್ಗೆ ಮಾತಾಡಿದ ಮೇಲೆ ಒಂದು ಪ್ರಶ್ನೆ ಬಿಟ್ಟೋಗಿತ್ತು. ಈ ಸೋಮದ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನು ಸ್ತ್ರೀಯರೇ ಪ್ರಧಾನವಾಗಿ ವಹಿಸ್ತಾ ಇರೋದ್ರಿಂದ ಏನಾದರೂ ವಿಶೇಷ ಕಾರಣ ಇದೆ? ಅದು ಆ ಪ್ರಕೃತಿ ಮೂಲಕ ಸೋಮ ಅಂತ ಹೇಳಿದ್ನಲ್ಲ, ಹಾಗಾಗಿ ಸ್ತ್ರೀಯರು ಪ್ರಕೃತಿ ಸ್ವರೂಪ, ಅವರೇ ತಯಾರಿಸೋದು ಸೂಕ್ತ ಅಂತ ಸೂತ್ರಕಾರರೆಲ್ಲ ಜವಾಬ್ದಾರಿನ ಅವರಿಗೆ ಕೊಡಬೇಕು ತಯಾರಿಸೋದು. ಪ್ರಕೃತಿ ಮೂಲಕ ಸೋಮ. ಆದರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಈಗ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಬದಲಾಯಿಸಬೇಕಾದ್ರೆ ಆ ಸಂದರ್ಭದಲ್ಲಿ ಅದು ಇವ್ರ ಕೇಳಿ ಶಕ್ತಿ ಇಲ್ಲ, ಅಸಮರ್ಥತೆ ಇದೆ. ಅದಕ್ಕಾಗಿ ಸಹಾಯಕ್ಕೆ ಒಬ್ಬ ನೇಮಕ ಮಾಡಿದರೆ ಅವ ಮುಟ್ಟಿದ್ದು ತಪ್ಪು. ಅದಕ್ಕಾಗಿ ಅದಕ್ಕೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋದೇ ಅದರ ಮಂತ್ರ ಹೇಳಿ ಅದಕ್ಕೊಂದು ನಮಸ್ಕಾರ ನೇತೃತ್ವದಲ್ಲೇ ಮಾಡಿರ್ತಾರೆ. ನೇತೃತ್ವದಲ್ಲಿ ಮಾಡಿದರೂ ಮುಟ್ಟುವ ಅಧಿಕಾರ ಇಲ್ಲ. ಇನ್ನು ಸ್ವಾಮೀಜಿ, ನಮ್ಮ ಯಾಗ ಪ್ರಕ್ರಿಯೆ ಸಂಬಂಧಪಟ್ಟ ಹಾಗೆ ಅದನ್ನು ತಾವು ನಿರ್ದೇಶಿತವಾಗಿ ನಡೀತಾ ಇರುವಾಗ ಅನೇಕ ಸಣ್ಣ ಪುಟ್ಟ ತಪ್ಪುಗಳು ಸಣ್ಣದಾಗಿ ನೋಡ್ಕೊಂಡ್ರು ಆಗ್ತಾ ಇರ್ಬೋದು. ಇಂಥದ್ದಕ್ಕೆ ನಮ್ಮಲ್ಲಿ ನಾಮತ್ವ ಮಂತ್ರ ಜಪ ಮಾಡಿ ಪರಿಹಾರ ಮಾಡೋದಿಲ್ಲ. ಅದೇ ರೀತಿ ಇದರಲ್ಲಿ ಮಂತ್ರವೇ ಇದೆ. ಅಲ್ಲೇ ಮಧ್ಯದಲ್ಲಿ ಅಲ್ಲಲ್ಲೇ ಬರ್ತದೆ ಮಂತ್ರಗಳು. ಆ ಮಂತ್ರಗಳನ್ನೇ ಪ್ರಯೋಗಿಸಿ ಆ ದೋಷವನ್ನು ಸರಿಪಡಿಸ್ಕೊಳ್ಬೇಕು ಅಂತ. ಅಲ್ಲಲ್ಲಿ ಬೇರೆ ಬೇರೆ ನಾವು ಮಂತ್ರಗಳೆಲ್ಲ ಬರುತ್ತೆ ನೋಡಿ, ಅದೆಲ್ಲ ಬರೋದು ಹಾಗೆ. ಹಿಂದೆ ಅದರ ಪ್ರಯೋಗದಲ್ಲಿ ಸಣ್ಣ ಪುಟ್ಟ ಕ್ಲಿಷ್ಟತೆಗಳಿದ್ದು ಯಾವ ಗುರಿಯನ್ನು ಸರಿಯಾಗಿ ಆಗದೇ ಇದ್ದರೆ ಈ ಮಂತ್ರ ಜಪ ಮಾಡಿದರೆ ಅದು ಸರಿಯಾದ ಗುರಿಯನ್ನು ಅದು ಹುಡ್ಕೊಂಡು ಹೋಗುತ್ತೆ. ಆಗ್ಬೋದು ಅನ್ನೋದು ನಿರೀಕ್ಷಿತವೆ. ಇದೆ ಇದೆ ಇದೆ. ಈಗ ನಾನು ಗಮನಿಸಿದ ಒಂದು 2 ಸಾರಿ ಸ್ವಲ್ಪ ಅವಸರ ಆಗುವಾಗ ಬಟ್ ಆಮೇಲೆ ಅದು ಕರೆಕ್ಷನ್ ಆಯಿತು. ಗೋಚರವಾಯಿತು ಅಂತ ಗೊತ್ತಿಲ್ಲ. ಅದೇ ಆ ರೀತಿಯ ಆದಷ್ಟು ಅದನ್ನು ಸರಿಪಡಿಸ್ಕೊಂಡು ಹೋಗುತ್ತೆ. ಅದರಿಂದೇನು ಯಾವುದೇ ಥರ ಯಾವ ಪ್ರಕ್ರಿಯೆ ತೊಂದರೆ ಇಲ್ಲ ಇಲ್ಲ ಏನು ತೊಂದರೆ. ದ್ರವ್ಯಗಳು ಹೆಚ್ಚು ಕಡಿಮೆ ಆದಾಗ 2 ಸರಿ ಸೋಮ ಹಾಕೋಬಲ್ಲ 1 ಸರಿ ಸೋಮ ಹಾಕೊಂಡ್ರೆ ಅದೇನು ತೊಂದರೆ ಇಲ್ಲ. ಹಾಗೇನಾದ್ರು ಆದಾಗ ನಂತರ ಆ ಸೋಮ ಎಲ್ಲ ದಾರ ಪಾತ್ರೆಯಲ್ಲಿ ಹಾಕಿಬಿಡಲಿ ಸೋಮದ
ಕೊರತೆ ಆದರೆ ಹೇಳ್ಬಿಡುತ್ತೆ, ಅದಕ್ಕೆ ದಾರಪತ್ರೆ ಹಾಕಿಬಿಡುತ್ತೆ. ಅಲ್ಲಿ ವ್ಯವಸ್ಥೆ ದಾರಪತ್ರ ಇರ್ತಾರಲ್ವಾ, ಅದು ಅದನ್ನು ಪೂರೈಸುವ ಸರಿ ಮಾಡಿಕೊಡುತ್ತೆ. ಹಾಗೆ ಇದು ಪ್ರಾಯಶ್ಚಿತ್ತ ಮುಂದೆ ಮನೆಯಲ್ಲಿ ಅದಕ್ಕೆ ಆ ಸಂಬಂಧಪಟ್ಟೆಲ್ಲ ಮುಂಚೆ ಮಂತ್ರಗಳೆಲ್ಲ ಆಗೋಗಿರುತ್ತೆ. ಹಾಗೆ ದ್ರವ್ಯದ ಕೊರತೆ ಆದರೆ ಆ ದ್ರವ್ಯವನ್ನು ಅದಕ್ಕೆ ಹಾಕಿಬಿಡಲಿ ಅಂತ ಹೇಳುತ್ತೆ ಅಷ್ಟೇ. ಇವೆಲ್ಲ ಸಂಯೋಜನೆ ಆಗಿರುತ್ತೆ. ಅದು ನಮಗೊಂದು ನೋಡುವಾಗ ಇದೆ. ಅದು ಸ್ವಾಮೀಜಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೋಮ ಶಬ್ದವನ್ನ ನಾವಿಲ್ಲಿ ಪವಮಾನದಲ್ಲಿ ಬೆಳಗ್ಗೆ ಹೇಳುವಾಗ ಅಲ್ಲಿ ಹೋಮ ಶಬ್ದವನ್ನು ಬಳಸಿ ಅವರು ಮಾಡ್ತಾ ಇರ್ತಾರಲ್ಲ, ಹೋಮ ಅನ್ನೋ ಶಬ್ದಕ್ಕೆ ಏನಂತ ತಗೊಳ್ಬೇಕು? ಅದೇ ಅಂದರೆ ನನ್ನ ವೈಯಕ್ತಿಕವಾಗಿ ನನಗೇನೋ ಒಂದು ಆಪತ್ತಿದೆ, ಅಥವಾ ಏನೋ ಒಂದು ಸಮಸ್ಯೆ ಇದೆ, ಅಥವಾ ಯಾವುದೊಂದು ಅಪೇಕ್ಷೆ ಉದ್ದೇಶ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಭಾಗಕ್ಕೆ ಹೋಮ ಅಂತ ಹೆಸರು. ಅದು ಹೋಶ್ಯತೆ ಅಮಾಯೇತಿ ಹೋಮ. ಇಷ್ಟಿ ಅಂತ ಬರುತ್ತೆ ನಂತರ. ಹಾಂ, ಇಷ್ಟಿಗಳು ಬರುತ್ತೆ. ಇನ್ನು ಕಾಮ್ಯಕ ಯಜ್ಞಗಳಂತ ಬರುತ್ತೆ, ಕಾಮ್ಯಷ್ಟಿ ಅಂತ ಬರುತ್ತೆ. ಇದೆಲ್ಲ ಅಲ್ಲಲ್ಲಿ ಅದರದರ ಸ್ಥಾನದ ಅದರ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಅದೆಲ್ಲ ಕಲ್ಪಿಸಲ್ಪಟ್ಟಿದೆ. ಈಗ ಯಾವುದೋ ಒಂದು ಗ್ರಹ ಸಂಚಾರದಿಂದ ಖಗೋಳ ಕಾರಣದಿಂದಲೋ ಅಥವಾ ಪ್ರಕೃತಿಯ ಕಾರಣದಿಂದ ಯಾವುದೋ ಒಂದು ಕಂಟಕ ನಮಗೆ ಎದುರಾಗುತ್ತೆ, ಅದಕ್ಕೆ ಮಾಡೋದು ಶಾಂತಿ ಅಂತ ಅರ್ಥ. ಅವುಗಳನ್ನು ಶಾಂತಿಗೊಳಿಸೋದು, ನಮಗೆಲ್ಲ ಶಾಂತಿ. ಅದು ಯಾವುದೋ ಒಂದು ಖಗೋಳೋತ್ಪಾತ ಉಂಟಾಗುತ್ತೆ ಅಂದಾಗ ಶಾಂತಿ ಮಾಡಿದಾಗ ಖಗೋಳೋತ್ಪಾತಕ್ಕೆ ನಾವು ಸಿಕ್ಕುವುದಿಲ್ಲ, ತಪ್ಪುಗೊಳ್ಳಬಾರದು. ಅದಕ್ಕೆ ಶಾಂತಿ, ಅದನ್ನು ಶಾಂತಿ ಅಂತ ಹೇಳ್ತೀವಿ. ಶಾಂತಿ ಹೋಮ ಒಂದೇ ಅಲ್ಲ, ಅದು ಬೇರೆ ಬೇರೆ ಹೇಳೋದು ಎಲ್ಲ ಒಟ್ಟು ಒಂದೇ ಅಂತ ಚಾಲ್ತಿ ಬಂದಿದೆ. ಅವರವರೆಲ್ಲ ಬೆಳಗ್ಗೆ ಈಗ ಪವಮಾನ ನಾವು ಇಲ್ಲಿ ಮಾಡುವಾಗಲೂ ಪ್ರತಿ ಸಲ ಇದು ಹೇಳೋ ಋಷಿಚಂದ್ರ ಹೇಳುವಾಗ ಹೋಮೇ ವಿನಿಯೋಗ ಅಂತ ಹೇಳಿ ಉಪಾಸನೆ ಹೋಮವೇ, ಉಪಾಸನೆ ಆದರೆ ಉಪಾಸನೆ ಅದರಿಂದ ಹೋಮ ಅಂತ ಹೇಳೋದು, ಉಪಾಸನೆಯಲ್ಲಿ ಹೋಮ ಅಂತ ಹೇಳುವಂಥ. ನಾವು ಈ ಮುಂದೆ ಮಾಡುವ ಯಾಗಕ್ಕೆ ಅದು ಉಪಾಸನೆ. ಹಾಗಾಗಿ ಅಲ್ಲಿ ಅದಕ್ಕೆ ಸಬಲತೆ ಸಾಧಿಸಿಕೊಳ್ಬೇಕು. ಅಲ್ಲಿ ಉದ್ದೇಶ ಇದೆ ಯಾವುದು, ಈ ಯಾಗದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಯೋಗ ಆಗಬೇಕಾದಂಥ ಸರಿಯಾದ ಜ್ಞಾನ ಬಲ ಎಲ್ಲ ಹೊಂದಿಸಬೇಕಾಗ ಉಪಾಸನೆ ಇರೋದು. ಹಿಂದಿನ ದಿವಸ ಯಜ್ಞದಲ್ಲಿ ಇಂಥ ಒಂದು ಯಾಗವನ್ನು ಮಾಡುವ ಸಂಕಲ್ಪರಿದ್ದಾರೆ, ಅದಕ್ಕೆ ಬೇಕಾದಂಥ ಪೂರಕಗಳು ದ್ರವ್ಯ ಆಗಲಿ ಇತ್ಯಾದಿ ಎಲ್ಲ ಅದಕ್ಕೆ ಸಮರ್ಥವಾಗಿ ಒದಗಿ ಬರಲಿ ಅಂತ ಮಾಡೋದು ಯಜ್ಞ ಭಾಗ. ಬೆಳಗ್ಗೆ ಆ ಯಜ್ಞ ಭಾಗದಲ್ಲಿ ಉಪಾಸನೆಯಾದ ದೇವತೆಗಳನ್ನು ಪ್ರಾರ್ಥಿಸಿ ಸಬಲತೆಯನ್ನು ಪಡ್ಕೊಳ್ಳೋದು, ನಂತರ ಯಾಗದಲ್ಲಿ ಪ್ರಯೋಗ ಮಾಡೋದು. ಅದು 3 ರೀತಿಯಲ್ಲಿ ಸಾಮರ್ಥ್ಯ ಪಡ್ಕೊಳ್ಳೋದಕ್ಕೆ, ಸಾಮರ್ಥ್ಯ ಕೊಡೋದಕ್ಕೆ ಪವಮಾನ ಮಂತ್ರಗಳಿಗೆ ಬಹಳ ವಿಶೇಷ ಇದೆ. ಪ್ರಯೋಗದಲ್ಲೂ ನೋಡಿದ್ದಾರೆ, ನಿರ್ಣಯ ಭಟ್ರು ನೋಡಿದ್ದಾರೆ. ಒಬ್ಬ ಸತೇ ಹೋಗ್ತಾರೆ ಅಂದವನ್ನ ಪವಮಾನ ತೀರ್ಥ ಕೊಟ್ಟುಬಿಟ್ಟು ಬರೆಸಿ ಕಳಿಸಿದ್ದಾರೆ ಎಷ್ಟೋ ಕಡೆ ಇದೆ. ಅದಕ್ಕೆ ಆ ಶಕ್ತಿ ಇದೆ. ಹಾಗಾಗಿ ಅದರಿಂದ ಶಕ್ತಿಯನ್ನು ಪಡ್ಕೊಳ್ಳಿ, ಹಾಗೆ ಯಾಗದಲ್ಲಿ ಸಮರ್ಥ ಪ್ರಯೋಗ ಮಾಡೋಕ್ಕಾಗತ್ತೆ. ಎಲ್ಲರ ಪ್ರಯೋಗ ಕಷ್ಟ ಆಗುತ್ತೆ. ಒಳ್ಳೆ ನಾಳೆ ಯಾರಾದರೂ ಕೇಳಿದ್ರು ನಾವು ಸಮರ್ಥವಾಗಿ ಉತ್ತರ ಕೊಡೋದು, ಸ್ಪಷ್ಟತೆ ಇರಬೇಕು, ಶ್ರದ್ಧೆ ಇರಬೇಕು. ಪೂರ್ಣ ಸಾಫಲ್ಯತೆ ಕೊಡುತ್ತೆ ಖಂಡಿತ. ಶ್ರದ್ಧೆಯೂ ಬೇಕು, ಸ್ಪಷ್ಟತೆಯೂ ಬೇಕು. ಸ್ವಾಮೀಜಿ, ಈ ಯಜ್ಞ ಭಾಗದಲ್ಲಿ ಪವಿತ್ರರಾದ ಯಾರೇ ಆಗಿದ್ರೂ ಅವರಿಗೆ ಸೋಮ ಅನ್ನೋದು ಏನು ಅನ್ನೋದು ಗೋಚರಿಸುತ್ತೆ. ಸೋಮ ಅನ್ನೋದು ಗೋಚರಿಸುತ್ತೆ ಅಂತ ಹೇಳಿದ್ರೆ ಯಜ್ಞ ಭಾಗದಲ್ಲಿ ಅದು ಏನು ಅನ್ನೋದು ನನಗೆ ಗೋಚರಿಸುತ್ತೆ ಅಂದರೆ ಈಗ ಅನ್ನೋದು ಗೊತ್ತಾಗ್ತದೆ. ಅಲ್ಲೆಂತ ಓಡಿ ಹೋಯ್ತು ಅಂತ ನೀನು ನೋಡ್ತೀಯ, ಹೌದಾ? ಅದೆಂತ ಓಡಿದ್ದು ನನಗೆ ಹೇಳೋಕ್ಕೆ ಬರುತ್ತಾ? ಇಲ್ಲ. ನೀನು ನೋಡಿದನಿಗೆ ಎಂತ ಸರಿಯಾಗಿ ಗೊತ್ತಾಗಿಲ್ಲ, ಅಲ್ಲಿ ಎಂತ ಓಡ್ತು ಮುಂದೆ ಆ ಬಲೆ ಬಡ್ಡಿ ಅಡ್ಡದಿಂದ ಅಂತ ಹೇಳ್ತೀವಿ. ಹಾಗಿಲ್ಲ ನಾನೆಂತ ಹೇಳಿ ಅವ್ರಿಗೆ ಗೋಚರಿಸಿದಾಗ ಹೇಳ್ತಾರೆ ಸಾಯಿಸಪ್ಪ. ನಾನು ಹೇಳೋದಂದ್ರೆ ನೋಡಿದವನಿಗೆ ಗೊತ್ತಾಗಿಲ್ಲ ಅಂದರೆ ನಾನೆಂತ ಹೇಳೋದು, ಗೋಚರಿಸಿದ ಯಾರಿಗೆ ಹೇಳಿದ್ದೆ? ಯಜ್ಞದಲ್ಲಿ ಭಾಗವಹಿಸುವವರಿಗೆ ಗೊತ್ತಾಗುತ್ತೆ. ಸ್ಪಷ್ಟತೆ ಬರಲಿ, ಗಡಿಬಿಡಿ ಬೇಡ. ಫಲ ನಿರೂಪಣೆ ಇಲ್ಲ ಇಲ್ಲ ಫಲ ನಿರೂಪಣೆ ಅಂತ ಅದು ಧರ್ಮಕ್ಕೆ ಬಿಡುವಂಥದ್ದು, ಧರ್ಮ ನಿರ್ಣಯ ಮಾಡುತ್ತೆ. ಅದಕ್ಕೆ ಕಾಲ ಈ ಯಾಗದಲ್ಲಿ ಇಲ್ಲ, ಫಲ ನಿರೂಪಣೆ ಅಂತಿಲ್ಲ. ಯಾಕಂದರೆ ಅಲ್ಲಿ ನಿರ್ದೇಶಕನಿಗೆ ಫಲ ನಿರೂಪಣೆ ಮಾಡಿ ಈ ಫಲವನ್ನು ಕೊಡುವಂತ ಕೇಳುವ ಅಧಿಕಾರ ಇಲ್ಲ. ಫಲ ನಿರೂಪಣೆ ನಿಯಮ ಅಥವಾ ಫಲ ನಿರ್ಧಾರ ಮಾಡುವಂಥ ಅಧಿಕಾರ ಇರುವುದು ಪ್ರಕೃತಿಗೆ ಮತ್ತು ಧರ್ಮಕ್ಕೆ. ಧರ್ಮ ಸಂಸ್ಥಾಪನೆ ಆಗಲಿ ಅಂತ ಬೇಡಿಕೊಳ್ಳೋದು ನಮ್ಮ ಕೆಲಸ. ಆದರೆ ಹೀಗೆ ಸಂಸ್ಥಾಪನೆ ಆಗಬೇಕು ಅಂಥೇಳಿ ಇಲ್ಲ.
ಸಂಘ ಸಂಸ್ಥಾಪನೆ ಆಗಬೇಕಾದ್ರೆ ನಮ್ಮ ಊಹಾತ್ಮಕವಾದ ಎಲ್ಲರೂ ಒಳ್ಳೆಯದಾಗಬೇಕು, ಅವರಿಗೆ ಕೆಟ್ಟ ಚಿಂತನೆ ಬರಬಾರ್ದು. ಇದೆಲ್ಲ ಊಹಾತ್ಮಕವಾದದಲ್ಲಿ ಸಿದ್ಧವಾದದ್ದು, ಅದೇ ಅಂತಲ್ಲ. ಆ ದೃಷ್ಟಿಯಿಂದ ಇದು ತೀರ ಕಾಮ್ಯಕವಾದ ಯಾಗವಲ್ಲ. ಅಲ್ಲ ಕಾಮ್ಯಷ್ಟೇ ಅಲ್ಲ ಇದು. ಅದು ನಮ್ಮ ಇಚ್ಛೆ ತುಂಬ ಮಹತ್ವವಾದ ಇಚ್ಛೆ ದೊಡ್ಡದಾಗಿದೆ. ಅದು ನಮ್ಮ ಸ್ವಾರ್ಥ, ಅದನ್ನು ಕಾಮ್ಯಷ್ಟೇ ಅಂತ ಹೇಳೋಕೆ ಬರೋದಿಲ್ಲ. ಹಂಗೆ ಹೇಳಕ್ಕಾಗಲ್ಲ. ಇಲ್ಲ ಇಲ್ಲ ಹೌದು, ನಿಜ. ಅದು ಯಾವುದು ಆ ಥರ ಕಾಮ್ಯಕವಲ್ಲ, ಅಲ್ಲ, ಮಹತ್ವಾಕಾಂಕ್ಷೆಯೂ ಅಲ್ಲ, ಯಾವುದೂ ಇಲ್ಲ. ಎರಡೂ ಅಲ್ಲ. ಒಂದು ಒಳ್ಳೆಯ ಚಿಂತನೆ, ದೃಷ್ಟಿ ಅಷ್ಟೇ. ಸಮಾಜ, ದೇಶ. ಮಾವಿನ ಹಣ್ಣು ಸಿಕ್ಕಿದೆ, ತುಂಬ ಹಸಿವಾಗಿತ್ತು, ಒಂದು ಮಾವಿನ ಹಣ್ಣು ಒಳ್ಳೆ ಚೆನ್ನಾಗಿ ಕಳೆದ ಮಾವಿನ ಹಣ್ಣು ಸಿಕ್ಕಿತು. ಆಗ ನಾವು ನಮಗದನ್ನು ತಿನ್ನೋಕ್ಕಾಗುವ ಭಾಗವನ್ನು ತಿನ್ನೋದೆ, ಯಾವುದೇ ಕಾರಣಕ್ಕೂ ಆಕ್ಷೇಪ ಇಲ್ಲ. ಕಡೆಗೆ ಒಂದು ಬೀಜ ಇರುತ್ತೆ, ಅದನ್ನು ಬಿಸಾಟೋದಕ್ಕಿಂತ ಎಲ್ಲೋ ಒಂದು ಕಡೆ ನಟ್ಟೋದ್ರೆ ಯಾವತ್ತೋ ಮರಾಗಿ ಹಣ್ಣು ಬರುತ್ತೆ, ನಾವೇ ತಿಂತೇವೆ ಅಂತೇಳಿ ಯಾರಿಗಾರು ತಿನ್ನೋ ಸಿಗುತ್ತೆ ಹಣ್ಣು ಅನ್ನುವ ಭಾವನೆಯೇ ಕೆಲಸ ಇದೆ. ಅರ್ಥ ಆಯ್ತು? ನಮಗೆ ಮಾವಿನ ಸಿಕ್ಕಿಬಿಟ್ಟಿದೆ, ನಮಗೆ ಅವತ್ತಿಗೆ ಹಸಿರು ಸರಿಯಾಯಿತು. ಆದರೆ ತಿಂದ ಮೇಲೆ ಇಷ್ಟು ವಿವೇಕ ಇರಬೇಕು. ಈ ಓಟೆಯನ್ನು ಎಲ್ಲೋ ಬಿಸಿಲುಗಳಲ್ಲಿ ಬಿಸಾಟ್ರೆ ಒಣ ಹೋಗುತ್ತೆ, ಬೇಡ. ಹೋಗಿ ಮರದ ಬಿಡದಲ್ಲಿ ಸ್ವಲ್ಪ ಆರ್ದ್ರತೆ ಇದೆ, ಹಸಿ ಇದೆ, ಅಲ್ಲಿ ಆ ಬೀಜ ನೋಡುವ, ಅದು ಪುನಃ ಮರ ಆಗಿ ಮತ್ತೆ ಹಣ್ಣು ಬಿಟ್ಟರೆ 100 ಹಣ್ಣು ಆಗುತ್ತೆ. 100 ಜನ ತಿಂತಾರಲ್ಲ ಅನ್ನೋ ಕಲ್ಪನೆಯಲ್ಲಿ ಕೆಲಸ ಅಷ್ಟೇ. ಆಗ ಹಿಂದೆ ಯಾರೋ ನೆಟ್ಟಿದ್ದೆ ನಂಗೆ ಮಾವಿನ ಹಣ್ಣು ಸಿಕ್ಕಿದೆ, ಇಲ್ಲಿ ಸಿಕ್ಕೋದಿಲ್ಲ. ಸಿಕ್ತಿರ್ಲಿಲ್ಲ.